ನೋಡ್ರಿ ಇದನ್ನು ತೊಗೊಂಡು ಚಾಲೂ ಮಾಡತ್ತೀನಿ. ಚಲೋ ಆಗೈತಿಲ್ಲ ಗೊತ್ತಿಲ್ಲ, ಚಲೋ ಆಗೈತೆ ಅಂತ ಅನ್ಕೊಳತ್ತೀನಿ. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅದೃಶ್ಯರು ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ನೀವೆಲ್ಲರೂ ಆರಾಮದಿರಿ ಅನ್ಕೊಂಡ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಇವತ್ತಿನ ಲಾಗ್ ಒಳಗೆ ಮಿನಿಮಮ್ ಒಂದು ಸ್ವಲ್ಪ ಲಾಗ್ ನಾನು ಒಬ್ಬಾಕೆ ಬರ್ತೇನೆ ರೀ. ಯಾಕಂದ್ರೆ ಸಾಹೇಬ್ರು ಇಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಹಾಗಾಗಿ ನಾನು ಫೋನ್ ಬಿಟ್ಟು ಹೋಗು, ನಾನು ಏನಾರ ಲಾಗ್ ಮಾಡ್ಕೊತ ವಿಡಿಯೋ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರ್ತೀನಿ, ಫೋನ್ ಬಿಟ್ಟು ಹೋಗ್ರಿ ಅಂತಂದೆ. ಸೊ ಹಾಗಾಗಿ ಫೋನ್ನ ಬಿಟ್ಟು ಹೋಗಿದ್ದಾರೆ ನೋಡ್ರಿ. ಹಂಗಾಗಿ ಇವತ್ತಿಂದ ಸಾಡಿ ನೋಡ್ರಿ ಹೆಂಗೆ ಕಾಣತ್ತೀನಿ ಅಂಥೇಳಿ. ಇವತ್ತು ಆರೆಂಜ್ ಡೇ ಸಲುವಾಗಿ ನಾನು ಆರೆಂಜ್ ಕಲರ್ ಸಾರಿ ಉಟ್ಕೊಂಡೆ ದೇವ್ರಿಗೆ ಅದೆಲ್ಲ ಹೋಗಿ ಬನ್ನಿ, ಪೂಜೆ ಅದೆಲ್ಲ ಮುಗಿಸಿ ಇವಾಗ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಅವರು ಡ್ಯೂಟಿಗೆ ಹೋದರು. ಡ್ಯೂಟಿಗೆ ಹೋಗಿ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಅಂದಿದ್ದಕ್ಕೆ ನಾ ಫೋನ್ ಮನೆಯಾಗ ಇಡಿಸ್ಕೊಂಡೆ ರೀ. ಇವಾಗ ಹಂಗೆ ಸ್ವಲ್ಪ ಕೆಲಸ ಮಾಡ್ಕೊತಾನೆ ವಿಡಿಯೋ ಮಾಡಿದ್ರಾಯ್ತು ಅಂತ ಹೇಳಿ ಅಂದ್ಕೊಂಡು ಅವ್ರು ಹೇಳಿದ್ರು, ಇಲ್ಲ ನಾನು ಬರೋಷ್ಟೊತ್ತಿಗೆ ರೆಡಿ ಆಗಿರು, ಸೀರೆ ಹೆಂಗಿದ್ರು ಚಂದ ಉಟ್ಕೊತಿ, ಸೀರೆ ಇರಲಿ, ಸೀರೆ ಏನು ಚೇಂಜ್ ಮಾಡೋಕೆ ಹೋಗ್ಬೇಡ, ಚೆಂದಾಗ ರೆಡಿ ಆಗಿರು, ರೀಲ್ಸ್ ಮಾಡೋನು ಅಂತ ಹೇಳಿದರು. ಹಾಗಾಗಿ ನಾನು ಆಯಿತು ಅಂಥೇಳಿ ಇನ್ನು ರೀಲ್ಸ್ ಮಾಡ್ಬೇಕಂತ ರೆಡಿ ಆಗ್ಬೇಕು ಅಂದ್ಕೊಂಡೆ ರೀ. ರೆಡಿ ಆಗೋದು ಹಂಗೆ ಕೆಲಸ ಮಾಡ್ಕೊತಾನೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಮಾಡತ್ತೇನೆ ರೀ. ಇನ್ನೊಂದು ಮೇನ್ ಟಾಪಿಕ್ ಏನಪ್ಪ ಅಂದ್ರೆ, ಇದು ಅವ್ರಿಗೆ ಗೊತ್ತಿಲ್ಲ ರೀ ಈ ಪ್ಲ್ಯಾನ್. ಯಾರೋ ನಿಂಗಪ್ಪ ಗುರುವಣ್ಣವ್ರು ಅಂತೇಳಿ ಒಬ್ಬ ಅಣ್ಣ ಕಮೆಂಟ್ ಹಾಕಿದಾರ. ಪಾಪ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡವ್ರ. ಅವ್ರ ಕಮೆಂಟ್ ಒಳಗೆ ಏನು ಹಾಕಿದಾರಪ್ಪ ಅಂತಂದ್ರೆ, ಒಂದು ಗೇಮ್ ಹೇಳಿದ್ದಾರೆ ಅವ್ರು. ಯಾವ ಗೇಮ್ ಅಂತಂದ್ರೆ, ಈಗ ನಾನು ಅವರಿಗೆ ಕ್ವಶನ್ ಕೇಳೋದು, ಸಾಹೇಬ್ರಿಗೆ ನಾನು ಕ್ವಶನ್ ಕೇಳೋದು, ಆ ಕ್ವಶನ್ಗೆ ಅವರು ಆನ್ಸರನ್ನು ರಾಂಗ್ ಕೊಡಬೇಕು. ಕರೆಕ್ಟಾಗಿ ಕೊಟ್ರೆ ಅದು ತಪ್ಪು ರೀ, ಅಂದ್ರೆ ರಾಂಗ್ ಆನ್ಸರ್ ಕೊಡಬೇಕು. ಆ ಥರ ನಾನು ಆ ಅಣ್ಣ ಹೇಳೋಕ್ಕಿಂತ ಮುಂಚೆ ನಾನೇನು ಅಂದ್ಕೊಂಡೆ, ಒನ್ ಡೇ ಸೇಯಿಂಗ್ ಟು ಎಸ್ ಅಂತ ಹೇಳಿ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಬಟ್ ಒನ್ ಡೇ ಸೇಯಿಂಗ್ ಟು ಎಸ್ ವಿಡಿಯೋ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಇವಾಗ ಮಳೆಯೋದು ಹತ್ತೈತಿ, ಅವರಿಗೆ ಡ್ಯೂಟಿ ಬೇರೆ ಐತಿಲ್ಲ, ಟೈಮ್ ಜಾಸ್ತಿ ಸಿಗಂಗಿಲ್ಲ ಅಂತ ಹೇಳಿ ಒನ್ ಡೇ ಸೇಯಿಂಗ್ ಟು ಎಸ್ ಬಿಟ್ಟು ಈ ಅಣ್ಣನೂ ಕಮೆಂಟ್ ಹಾಕಿದ್ರಲ್ಲ, ಸರಿ ನೋಡಬೇಕು ಅಂತ ಹೇಳಿ ಟ್ರೈ ಮಾಡತ್ತೇನೆ ರೀ. ಬರ್ರಿ ಈಗ ಕಂಟಿನ್ಯೂ ಮಾಡೋಣ ರೀ ವಿಡಿಯೋ. ಇಲ್ಲಿ ನೋಡ್ರಿ, ನಿಂಗಪ್ಪ ಕಾಣಿಸೋಲ್ತು ಅನ್ಸುತ್ತೆ, ಗುರುವಣ್ಣವ್ರು ಅಂಥೇಳಿ. ಸರ್, ನಾನು ಒಂದು ಆಟ ಹೇಳ್ತೀನಿ. ಏನಂದರೆ, ನೀವು ಯಾರಾದರೂ ಒಬ್ಬರು ಏನಾದರೂ ಕ್ವಶನ್ ಕೇಳಬೇಕು, ಅದಕ್ಕೆ ತಪ್ಪಾಗಿ ಹೇಳಿದರೆ ಅವರೇ ಗೆದ್ದ ಹಾಗೆ. ಇದು ಮಾತ್ರ ತುಂಬ ಕಾಮಿಡಿ ಆಗುತ್ತೆ, ಪ್ಲೀಸ್ ಇದು ವಿಡಿಯೋದಲ್ಲಿ ಮಾಡಿ ಸರ್ ಅಂಥೇಳಿ. ಸೊ ಹಾಗಾಗಿ ಸರ್ ಇದ್ದಿದ್ದಿಲ್ಲ, ನಾನೇ ಮಾಡಬೇಕು ಅಂಥೇಳಿ ಅಂದ್ಕೊಂಡೆ. ಥ್ಯಾಂಕ್ಸ್ ರೀ ಅಣ್ಣ ಐಡಿಯಾ ಕೊಟ್ಟಿದ್ದಕ್ಕೆ. ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋನು. ಇವಾಗ ನೋಡ್ರಿ, ಫುಲ್ ಅಡುಗೆ ಮನೆ ಅಂತೂ ಹಿಡ್ದೈತಿ. ಏನಂತಾರಂದ್ರೆ ಹೊಲಸು ಹಿಡಿದ್ಬಿಟ್ಟೈತೆ ರೀ. ಇವಾಗ ನೋಡ್ರಿ, ಇಷ್ಟೆಲ್ಲ ಬಾಂಡೆ ಅದಾವು, ಇದನ್ನೆಲ್ಲ ನಾ ಇನ್ನೂ ಹಾಲು ಕಾಯಿಸಿ ಇಲ್ಲೇ ಇಟ್ಟೀನಿ ರೀ. ಅಡಿಗಂತೂ ಸ್ವಚ್ಛ ಏನಂದ್ರೆ ಏನೂ ಇಲ್ಲ. ಅಲ್ಲಿ ಇವತ್ತು ದುರ್ಗಾದೇವಿದ ಊಟ ಆಯ್ತಂತ ಹೇಳ್ಯಾರ, ನೋಡಬೇಕು. ಅಲ್ಲೇ ಪ್ರಸಾದಕ್ಕೆ ಹೋಗೋದಾದ್ರೆ ಹೋಗೋದು, ಇಲ್ಲ ಅಂದ್ರೆ ಸಾಹೇಬ್ರು ಬೇಡ ಅಂದ್ರೆ ಮನ್ಯಾಗ ಏನರ ಬಿಸಿದು ಅಡುಗೆ ಮಾಡಿದ್ರಿ. ಇನ್ನು ಇವೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರೆಡಿ ಹಾಕ್ಕೊಂತ ವಿಡಿಯೋನ ಚಾಲು ಮಾಡ್ತೇನೆ ರೀ ಕಂಟಿನ್ಯೂ ಆಗಿ. ನೋಡ್ರಿ, ಸದ್ಯಕ್ಕೆ ಅವತಾರ ಹೆಂಗೈತಿ, ಈ ಥರ ಅದೀನಿ. ಅವ್ರು ಬರೋರಾಗ ಇದಕ್ಕಿಂತ ಫುಲ್ ಚಂದಾಗ ರೆಡಿ ಆಗ್ಬೇಕಂತ ಹೇಳಿ ಆಸೆ ಐತಿ. ರೆಡಿ ಹಾಕೀನಿ ರೀ. ನಿಂಗಪ್ಪ ಗುರುವಣ್ಣವ್ರು, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಲಾಗ್ ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡತ್ತಿದ್ದೆ, ಅಷ್ಟೊತ್ತಿಗೆ ಕರೆಕ್ಟಾಗಿ ನೀವು ಕಮೆಂಟ್ ಹಾಕಿರಿ, ನೀವು ಬಳಕಾತು. ನಾನು ಇವಾಗ ನೋಡಿದೆ ಜಸ್ಟ್ ಕಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ. ನಿಮ್ಮ ಕಮೆಂಟನ್ನು ಇವತ್ತು ನಾನು ವಿಡಿಯೋ ಮುಖಾಂತರ ತೊಗೊಂಡು ಬರತ್ತೀನಿ ರೀ. ಇದೇ ರೀತಿ ಏನಾರ ಒಳ್ಳೆ ಟಿಪ್ಸ್ಗಳಿದ್ರೆ ಯಾರು ಇದ್ರೆ ಹೇಳ್ರಿ, ಯಾವ ಥರ ವಿಡಿಯೋ ಮಾಡಬೇಕು ಅಂತೇಳಿ. ಅದನ್ನ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಹಂಗೆ ನಮ್ಮ ಜೊತೆ ನಮಗೂ ಯಾವ್ದಾರ ಐಡಿಯಾ ಬಂದು ಅಂದ್ರೆ ನಾವು ಮಾಡಿ ಹಾಕ್ತೀವಿ. ಅದಲ್ದ ನಮ್ದು ಎಂಗೇಜ್ಮೆಂಟ್ ಫೋಟೋಸ್ಗೆ ಮತ್ತು ನಮ್ಮ ಲವ್ ಸ್ಟೋರಿಗೆ ಭಾಳ ಜನ ಭಾಳ ರೆಸ್ಪಾನ್ಸ್ ಮಾಡಿರಿ, ಭಾಳ ಚಂದ ಕಮೆಂಟ್ ಹಾಕಿರಿ. ಇನ್ನೂ ಒಂದ್ಸಲ ಹೇಳ್ತೀನಿ ರೀ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡೀನಿ. ಯಾರಿಗೇನ ರಿಪ್ಲೈ ಬಂದಿರ್ಲಿಕ್ಕಂದ್ರೆ ದಯವಿಟ್ಟು ಸಾರಿ ರೀ. ನೆಕ್ಸ್ಟ್ ಮತ್ತೆ ನೋಡಿದ್ನಿ ಅಂದ್ರೆ ಹಂಗೆ ಈಗ ಒಂದು ಸ್ವಲ್ಪ ಏನಾರ ಹಂಗೆ ಕೆಲಸ ಇದ್ದು ಅಂದರೆ ಬ್ಯುಸಿ ಇರ್ತೀನಿ ರೀ. ನೆಕ್ಸ್ಟ್ ಯಾವ್ದಾರ ಮತ್ತು ಫೋನ್ ತೊಗೊಂಡು ಖಾಲಿ ಕುಂತಾಗ ನೋಡಿನಂದ್ರೆ ಯಾವಾರ ರಿಪ್ಲೈ ಬಂದಿರ್ಲಿಕ್ಕಂದ್ರೆ ರಿಪ್ಲೈ ಮಾಡ್ತೀನಿ ರೀ. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ, ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋ ಒಂದು ಭರವಸೆ ಮ್ಯಾಗನ ನಾ ವಿಡಿಯೋನ ಸ್ಟಾರ್ಟ್ ಮಾಡತ್ತೇನೆ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಸಬ್ಸ್ಕ್ರೈಬರ, ಇನ್ಸ್ಟಾ ಫ್ಯಾಮಿಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಹಿಂಗೆ ನೀವು ಸಪೋರ್ಟ್ ಮಾಡ್ಕೊತಾ ಇರಿ, ನಾ ಹಿಂಗೆ ವಿಡಿಯೋ ಮಾಡ್ಕೊತಾ ಇರ್ತೀನಿ ರೀ. ನೋಡ್ರಿ, ಹೇರೆಲ್ಲ ಒಂದು ರೇಂಜಿಗೆ ಡ್ರೈ ಆಗಿಂದ ಒಂದು ಸ್ವಲ್ಪ ತಲೆ ಎಲ್ಲ ಹಿಕ್ಕಿ ಬಿಡ್ಸ್ಕೊತೀನಿ. ಹಿಕ್ಕಿ ಬಿಡ್ಸ್ಕೊಂಡು
ಆಮೇಲೆ ಸ್ಟ್ರೇಟ್ ಮಾಡ್ಕೊತೀನಿ. ನಾನು ಕೂದಲ ಸ್ಟ್ರೇಟ್ ಆಗ್ಬೇಕಂದ್ರೆ ಒಂದು ತಾಸರ ಬೇಕ್ರಿ. ನಂಗೆ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ನೋಡೋಣ್ರಿ, ಆದಷ್ಟು ಟ್ರೈ ಮಾಡೋಣ. ಹಾಕಿ ನೋಡ್ರಿ, ಹಾಕೀನಿ, ಬಟನ್ ಹಾಕೀನಿ. ಇಲ್ಲಿ ಬಟನ್ನೇ ಚಾಲೂ ಮಾಡಿಲ್ಲ. ಇದು ಸದ್ಯಕ್ಕೆ ಇದು ಐತ್ರಿ, ಇದನ್ನ ಯೂಸ್ ಮಾಡ್ತೀವಿ ನಾವು ಜಾಸ್ತಿ. ಎಲ್ಲ ರೆಡಿ ಆಗ್ಬೇಕಂತ ಎಲ್ಲ ತಂದು ಗುಡಿಗೆ ಹೋದಾಗ ಹೂವು ಇದ್ದವ್ರಿ, ಹೂವನ್ನು ತೊಗೊಂಬಂದೀನಿ. ಎಲ್ಲ ರೆಡಿಯಾಗಿ ಹೆಂಗೆ ಕಾಣಿಸ್ತೀನಿ ಅಂಥೇಳಿ ಹೇಳ್ಬೇಕ್ರಿ ನೀವು. ಅದ್ರ ಜೊತೆಗೆ ಚಾಲೆಂಜ ನೋಡೋಣ. ಕ್ವಶನ್ಸ್ ರೆಡಿ ಮಾಡ್ಕೊಳ್ಳೋದದ, ರೆಡಿ ಮಾಡ್ಕೊತೀನಿ. ಇಲ್ಲಾಂದ್ರೆ ಪರವಾಗಿಲ್ಲ, ಡೈರೆಕ್ಟಾಗಿ ಅವ್ರಿಗೆ ಪಟ 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 ಕೇಳಿನಂದ್ರೆ ಮುಗಿತವ್ರ. ಅಷ್ಟು ಲಕ್ಷ ಕೊಟ್ಟಿರಂಗಿಲ್ಲ ರೀ. ಪಟ ಪಟ ಕೇಳಿ ಅವ್ರಿಗೆ ಒಟ್ಟು ತಪ್ಪಿಸಿ ಇವತ್ತೇನು ಪನಿಷ್ಮೆಂಟ್ ಕೊಡ್ಲು ಏನು ಮಾಡ್ಲು ಅಂದ್ಕೊಳತ್ತೀನಿ. ಪನಿಷ್ಮೆಂಟ್ ಏನು ಕೊಡ್ಬೇಕಂತ ವಿಚಾರ ಮಾಡತ್ತೀನಿ. ಪ್ರತಿ ಸಾರಿ ಪನಿಷ್ಮೆಂಟ್ ಅಂದ್ರೆ ಸರಿ ಅನ್ಸಂಗಿಲ್ಲ. ನೋಡೋಣ್ರಿ ಏನು ಮಾಡ್ಬೇಕು ಏನು ಬಿಡ್ಬೇಕಂತ ಹೇಳಿ ಲಾಸ್ಟ್ ವಿಚಾರ ಮಾಡ್ತೀನಿ. ಆ ಕ್ಷಣಕ್ಕೆ ಆ ಟೈಮಿಗೆ ಏನು ವಿಚಾರ ಬರ್ತೈತಿ ಹಂಗೆ ಮಾಡ್ತೀನಿ ಅಷ್ಟೆ. ಬರೀ ಈಗ ನೋಡ್ರಿ, ಒಂದು ರೇಂಜಿಗೆ ಬಿಸಿ ಆಗೈತಿ ಕೂದಲ. ದೊಡ್ಡ ತರ್ಸೋಕ್ಕಾಗೈತಿ ನಾವು ಡ್ರೈಯರ್. ಇದ್ರಲ್ಲೇ ಒಂದು ತಾಸು ಆಗ್ಬಿಡ್ತಾವ್ರಿ ನಾವು ಸ್ಟ್ರೈಟ್ ಮಾಡ್ಕೊಕೊಡ್ದ. ವಿಶೇಷ ಮಾಡ್ಕೊಳಂಗಿಲ್ಲ ರೀ. ರೀಲ್ಸ್ ಮಾಡಬೇಕು, ರೀಲ್ಸ್ ಏನಾರ ಚೆಂದಾಗ ಮಾಡ್ಬೇಕಂತ ನೋಡಿ ಬಂದಿದ್ರೆ ಅಷ್ಟು ರೆಡಿ ಆಗ್ತೀನಿ. ಇಲ್ಲಾಂದ್ರೆ ನಾರ್ಮಲ್ ಹೆಂಗಿದ್ದಂಗೆ ಹಂಗೆ ರೆಡಿ ಆಗ್ಬಿಡ್ತೀನಿ ನೋಡ್ರಿ. ಫೈನಲಾಗಿ ಹಿಂಗೆ ರೆಡಿ ಆದೆ. ಇನ್ನೇನು ಹೂವು ಅಷ್ಟು ಹಾಕೊಂಡ್ರೆ ಸಾಕು. ಹೂವು ಹಾಕೊಳ್ಳೋದು ಇನ್ನು ಅವ್ರು ಬಂದಿಂದ ಹಾಕೋಬೇಕಂತ ಹೇಳಿ ವೇಟ್ ಮಾಡತ್ತೀನಿ. ನೋಡ್ರಿ ಹೆಂಗೆ ಕಾಣತ್ತೀನಿ ಅಂಥೇಳಿ. ರೀಲ್ಸ್ ಮಾಡೋದು, ರೀಲ್ಸ್ ಜೊತೆಗೆ ಲಾಗು ಮಾಡೋದು. ಸಾಹೇಬ್ರಿನ್ನ ಬಂದಿಲ್ಲ ಸದ್ಯಕ್ಕೆ. ಟೈಮ್ ಆಗೈತಿ 1:56. ಟೈಮ್ ಅಂತೂ ಆಗೈತಿ. ನೋಡೋಣ ನಿನ್ನ ಎಷ್ಟೊತ್ತಿಗೆ ಬರ್ತಾರಂಥೇಳಿ. ನನಗೊಂದು ಹತ್ತೈತಿ. ಇಲ್ಲಿ ನೋಡ್ರಿ, ಜಸ್ಟ್ ರೆಡಿ ಆಗು ಅಂತ ಹೇಳಿದಾರ. ಇಷ್ಟೆಲ್ಲ ಸಾಮಾನು ತಗೊಂಡು ಕುಂತ್ಬಿಟ್ಟೇನಿ ರೀ. ಅವರಿಗೆ ಇಂಥವು ಸಿಂಗಲ್ ಬಳೆ ಹಾಕೊಳ್ಳೋದಕ್ಕಿಂತ ಈ ಥರ ಕಾಜಿನ ಬಳೆಗಳು ಹಾಕೊಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಇವತ್ತು ಈ ಥರ ಹಾಕ್ಕೊಂಡೇನಿ ನೋಡ್ರಿ. ಈ ಥರ ಹಾಕ್ಕೊಂಡು ರೆಡಿಯಾಗೀನಿ. ಏನು ಹೂವು ಒಂದಾದ್ರೆ ಮುಗೀತು ನೋಡ್ರಿ. ಕ್ಯಾಮ್ರಾ ತೆಗೆದಿಟ್ಟಿನಿ. ಏನು ಅನ್ನ ಏನು ಫ್ರೀ ಬರೀ ಮನೆಯಾಗಿರ್ತಿರಲ್ಲ ಅಂತ ಕೇಳ್ತಿರಲ್ಲ, ಈ ಥರ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ನೋಡ್ರಿ. ಈಗ ಅಲ್ಲಿ ಕ್ಯಾಮ್ರಾ ಬ್ಯಾಟ್ರಿ ಚಾರ್ಜಿಗೆ ಹಾಕೀನಿ. ಇಲ್ಲಿ ಕ್ಯಾಮ್ರಾ ಎಲ್ಲ ತೆಗೆದು ಹೊರಗಿಟ್ಟೀನಿ. ನಾನು ಎಲ್ಲ ಕೆಲಸ ಮುಗಿಸಿ ಎಲ್ಲ ಎತ್ತಿ ಇಡೋಷ್ಟೊತ್ತಿಗೆ ಬಂದುಬಿಡ್ತಾರೆ. ಹೆಂಗೆ ಕಾಣತ್ತೀನಿ ಅಂತ ಹೇಳ್ರಿ. ನಂಗೆ ಇಷ್ಟ ಗೊತ್ತಿರೋದು, ಜಾಸ್ತಿ ಮೇಕಪ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಈ ಮೊಬೈಲ್ ಒಂದು ಇಲ್ಲೇ ಇಟ್ಟೀನಿ ರೀ, ಫೋನ್ ಬಂದಿತ್ತು ಮಾತಾಡ್ಕೊತ. ನೋಡ್ರಿ, ಇನ್ನು ಬರ್ತಾರ ಚಾಲೆಂಜಿಗೆ ರೆಡಿ ಆಗ್ತಾರಂತ ಅನ್ಕೊತೀನಿ. ಅಡುಗೆ ಅಂತೂ ಇನ್ನೂ ಏನೂ ಮಾಡೇ ಇಲ್ಲ. 2 ತಾಸಿಂದ ಬರೀ ಇದೇ ಮಾಡತ್ತೀನಿ. ಹೇರ್ಸ್ ಒಂದು ರೇಂಜಿಗೆ ಸ್ಟ್ರೇಟ್ ಆಗಿದ್ದಾವೆ. ಯಾಕಂದ್ರೆ ಪೂರ್ತಿಯಾಗಿ ಸ್ಟ್ರೇಟ್ ಮಾಡ್ಕೊತ ಕುಂತ್ರೆ ನಂಗೆ ಟೈಮ್ ಭಾಳ ತೊಗೋತೈತೆ ಅಂತ ನಾರ್ಮಲ್ ಮಾಡೀನಿ. ಹೆಂಗೆ ಕಾಣತೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಂದು ಮುಗೀತು. ನಮ್ಮ ಸಾಹೇಬರು ಬಂದರು, ರೆಡಿ ಆಗತ್ತಾರ ನೋಡ್ರಿ. ಮುಗೀತ್ರೆ ನಾವು ರೆಡಿ ಆಗೋದು ಮಾರೆ. ಇದು ಯಾವಾಗ ನೋಡ್ತೀವಿ ಮನ್ಯಾಗ ಹಂಗೆಲ್ಲರ ಗತ್ತೆ ಚಂತನ. ಎಷ್ಟು ಡ್ರೆಸ್ ಇಡೀ ವಿಡಿಯೋದಾಗ ಬರೀ ಟೀ ಶರ್ಟ್ ಮ್ಯಾಗ ಅದಾವ ನೋಡು. ಅಂಗಿ ನೋಡಿದ್ರೆ ನೋಡ್ರಿ, ಇಲ್ಲಿಂದ ಹಿಡಿದು ಇಷ್ಟು ಟೀ ಶರ್ಟ್, ಅಂಗಿ, ಪ್ಯಾಂಟ್ ಅಂತೂ ಲೆಕ್ಕಿಲ್ಲ, ಅಷ್ಟದಾವು. ಬರೀ ಅದೊಂದು ನೈಟ್ ಪ್ಯಾಂಟ್ ತೋರಿಸ್ತೀನಿ ತಡ್ರಿ. ಇದೊಂದು ಕರಿ ಪ್ಯಾಂಟ್ ಎಲ್ಲ ವಿಡಿಯೋದಾಗ ಬರೀ ಇದೊಂದ ಪ್ಯಾಂಟ್, ಕರಿ ಪ್ಯಾಂಟ್ ಹಾಕೊಳ್ದೈತಿ. ಇದೊಂದು ಅಲ್ಲೊಂದು ಹೊರಗೆ ಒಂದು ಕರಿ ಪ್ಯಾಂಟ್ ಐತಿ. ಬಿಡು, ನೋಡೋದ ಏನ್ ಅರ್ಬಿ ಈಗ ಎಕಡೆ ಹೊಂಟ್ರಿ? ನಾನು ತೆಗಿಬಾರ್ದಾನೆ ಇದನ್ನ. ಬಾರೋ, ಅದು ಮಿಕ್ಕೈತ್ ನೋಡೋದು. ಕಿರಿಕಿರಿ ನಮ್ದು ಹೊತ್ತಾಗ ನಾನು ಸ್ಟ್ಯಾಂಡ್ ಕುಂದರ್ಸಿ ರೆಡಿ ಇದನ್ ಮಾಡತ್ತೀನಿ. ಏನು ಆಗಳೇ ವಿಡಿಯೋ ಮಾಡುವಾಗ ಅದಕ್ಕೆ ಹಚ್ಚಿ ಕಾಲು ಹಚ್ಚಿ ಜಿಗ್ದಾಡತೈತಪ್ಪ. ಇನ್ನು ಮ್ಯಾ ಈಗ ಕುಂದ್ರಸ್ತು ನೋಡಿ ನನಗೆ ಹತ್ತು ಮಾತನ್ನ ನಾ ತೆಗಿತೀನಿ ಬಾ. ಬೇಡ ಬೇಡ, ಹೋಗುರು ಎಲ್ಲ ತಿಂದು ಕಲಿ. ಅದೊಂದು ಉಳ್ದೈತೆ ನೋಡಿ ನೀ ಹೇಳೋದು. ಹೌದು, ಕರೆಗೂ. ಲೈಟ್ ಕ್ಯಾಮ್ರಾ ಆಕ್ಷನ್. ಹಂಗೊಂದು ಪೋಸ್ ಕೊಡು. ನೋಡ್ತಾ ನಾನಂತೂ ಹಂಗಾತ ಬಿದ್ದದೆ ನೋಡೆ ಚಿನ್ನಮ್ಮ. ಕೈ ಅಲ್ಲ, ಇಲ್ಲಿ ನೋಡ, ಸ್ಮೈಲ್. ಈಗ ಅಯ್ಯ ನಂದು ಆ್ಯಪಲ್ ಫೋನ್ ಇದನ್ನ ಮಾಡ್ದಂಗೆ ಆಗೈತಲ್ಲ ಅಡ್ವರ್ಟೈಸ್.
ಈಗ ಬರ್ರಿ ಈಗ ನಾನು ಈಗ ಒಂದು ಇದನ್ನ ವಿಡಿಯೋದಾಗಿಂದ ಏನಂದ್ರ ನಿಂಗ ಈ ಸರಿ ಒಂದು ಗೇಮ್ ಟೈಪ್ ಇದು ಏನದೈತಿ ಟೈಪ ಗೇಮ್ ಮೊನ್ನೆ ಮಾಡಿಸಿದ್ ಸಾಕಾಗಿಲ್ಲನ ಮಣ್ಣಿದ್ ಬೇರೆ ಮತ್ತ ಮಣ್ಣಿದ ಇಂಗ್ಲಿಷ್ ವರ್ಸಸ್ ಕನ್ನಡ ಅದು ಇದೊಂಥರ ಗೇಮ್ ಟೈಪ್ ಬಟ್ ಗೇಮ್ ಅಲ್ಲ. ಏನು ಮರುಗಡಿದೀನೋ ಮರ್ಯಾನ ಇವಾಗ ಗೊತ್ತಾತಾ? ಗೊತ್ತಾಯ್ತು ಬಿಡು ನನಗೆ. ನಾ ಏಟ ಮರುಗಡಿದೆ ನೀ ಏಟ ಮರುಗಡಿದೆ ಅಂತ ಹೇಳಿ ಚಳ ಆಟ ಇಲ್ಲಿ. ನೀವ್ ಎದಕ್ ತಗದ್ರಿ ಅದನ್ನ ಹಾಕೊಳ್ಳಲ್ಲೇ ಇಟ್ರಲ್ಲ. ಅದನ್ನ ವಿಡಿಯೋ ಮಾಡೋ ಟೈಮ್ದಾಗ ತೆಗೋಣ. ಏನು ಎಲ್ಲಿ ಬೇಕಾದ್ರೆ ಅಲ್ಲೇ ಹಾಕ್ತೇನೆ ಅವನ. ನೀ ಅವನ ತಗೊಂಡ್ ಹೊಂಟಿ ಏನೀಗ ಏನಾಗುದಿಂದ ಹೇಳ ಏನ್ ಮಾಡಕ್ಕಿವ ಏನಿಂದ ಬಟನ್ 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 ಹೊರಗೆ ಏನೋ ಮರಿ ಹೊರಗೆ ಈಗ ರೈಸ್ ಹಾಕಿದೀವಿ ಹೊಟ್ಟಿಗೆ ಹೊಟ್ಟಿ ಡರಿಗೆ ಬರತ್ತಾವ ನನಗೆ. ಕಡೆಗೂ ಇವತ್ತ ಹೋಗಿ ದುರ್ಗಾದೇವಿ ಪ್ರಸಾದ ಉಂಡು ಬಂದೆ ನೋಡ್ರಿ. ನಾ ಉಣ್ಣಾಕ್ ಹೋಗಿಲ್ರಿ. ಇವ್ರು ಬಂದಿಲ್ರಿ ಅಲ್ಲಿಂದ. ಇಲ್ಲೆಲ್ಲ ಏನಂತಾರದ ತೆಲುಗು ಮಂದಿ ಅಲ್ಲ ಇಲ್ಲಿ. ತೆಲುಗು ಮಂದಿ ನಿಂಗೇನ್ ಮಾಡ್ಯಾರ? ಏನ್ ಮಾಡಿಲ್ಲ. ಆದ್ರೂ ಕರ್ಮಕಾಂಡ ಅಲ್ಲ ಕ್ಯಾಮ್ರಾ ಹಿಡ್ಯಾಕ ಬರೋಲ್ದಾಗಿ ಯಾಕಂದ್ರೆ ಹಿಡಿಲ್ಲ ಹಿಂಗ್ ತಿರ್ಸ್ತಾಳ ಹಿಂಗ್ 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 360 ಹಂಗಲ್ಲ ತಿರುಗ್ತದ ನಿನ್ ಕ್ಯಾಮ್ರಾ. ಕಾಣಾಗತ್ತೀವ ಒಟ ನೀ ನಂಗೆ ರಾತ್ರಿ ನೆದರ್ತೀಯ? ನಾನು ತೆಗಿತೀನಿ. ನಾನು ತೆಗಿತೇನೆ ನಾನೇ ತೆಗಿತೀನಿ. ಏನು ಹೇಳ್ತಿದ್ನಿ, ಇಲ್ಲಿ ಜನ ಇರ್ತಾರ್ರಿ ಊಟಕ್ಕೆಲ್ಲ ಮನೆಗೆ ಬಂದು ಹೇಳಿಗಾರು, ಬಟ್ ಅಲ್ಲಿ ಹೋಗಿ ಊಟ ಮಾಡೋದು ನಮ್ಗೆ ಅಷ್ಟು ಸರಿ ಅನ್ಸಂಗಿಲ್ಲ. ಅದಕ್ಕೆ ಇಲ್ಲಿ ಅಂತ ಅಲ್ರಿ, ಊರಾಗಿದ್ರು ಬರೋದಿಲ್ಲ. ಲಗ್ನ ದೇವರ ದಿನರ ಜಾತ್ರೆ ಎಲ್ಲನೇ ಇರ್ಲಿ ಊಟಕ್ಕೆ ಬರಂಗಿಲ್ಲ. ನಾ ಏನ್ ಮಾಡೀನಿ, ನಾವು ದೇವ್ರದ್ದು ಪ್ರಸಾದ ಲಗ್ನಕ್ಕ ಅದು ಇದ್ರು ಹೋಗೋದ್ ಕಡಿಮೆ. ವಿಡಿಯೋ ಮಾಡಿ ನೆನಪೈತಾನ ದೇವ್ರ ಪ್ರಸಾದ ಕರಿಲಾರ್ದ ಮನೆಗೆ ಹೋಗ್ಬೇಡ್ರಿ ಬರ್ಬೇಡ್ರಿ ಹಿಂಗಾಡ್ರಿ. ನಮ್ಮ ನಿಜ ಜೀವನದಾಗ ಭಾಳ ಅನ್ವಯಿಸ್ ತಗೊಂತದ ನಮಗೆ, ಭಾಳ ಅನ್ವಯ ಆಗತ್ತದ. ಯಾಕಪ್ಪ ಅಂತಂದ್ರೆ ನಾನು ನಾವು ಯಾರ ಹಂಗ ತಾತ್ಪರ್ಯಕ ಬೇಕು ಬಿಟ್ಟು ಹೇಳ್ತಾರ ಹೋಗಲ್ರಿ. ನೋಡಪ್ಪ ಇದೇನ ಲಗ್ನ ಮುಹೂರ್ತ ಅಲ್ಲ. ಇಲ್ಲ ದೇವ್ರ ಕಾರ್ಯ ಒಪ್ಕೊಂತೀನಿ. ನಮ್ಮ ನೋಡು ದೇವ್ರ ಕಾರ್ಯ ಅಂತಂದ್ರ ಪ್ರಸಾದ ಮಾಡಿ ಅಂದ್ರೆ ಮನೆಯಿಂದ ಒಬ್ರು ಹೋಗ್ಬೇಕು, ಇಡೀ ಮನೇನ ಮಂದಿನ ಹೋಗ್ಬಾರ್ದು. ಈಗ ಇಲ್ಲ ನಮ್ಮ ಊರ್ ಸೈಡ್ ಹೇಳ್ತೀನಿ ತಗೋ, ನಮ್ಮ ಊರ್ ಸೈಡ್ ವಿಡಿಯೋ ನೋಡ್ತಿರ್ಬೇಕು ಇದನ್ನ, ಬೇಕಾರೆ ಅವರು ಏನ್ ತಿಳ್ಕೊಂಡ್ರೆ ತಿಳ್ಕೊಳ್ಳಿ. ಒಂದ್ ಮದ್ವಿ ಏನಾರ ಇತ್ತಂದ್ರಿ ಮನ್ಯಾಗ ಸಣ್ಣ ಹುಡುಗರು ಹುಡ್ಕೊಂಡ್ ದೊಡ್ಡವ್ರು ಹುಡ್ಕೊಂಡು ಎಲ್ಲ ಇಟ್ಟು ಜಿಡ್ ಎಲ್ಲಾರು ಬರತ್ ಹೇಳ್ತಾರ, ಎಲ್ಲಾರು ಹೋಗ್ತಾರ ಅಂತದ ಮಾರ. ಅದ ಒಬ್ರು ಹೋಗುದಿಲ್ಲ ಮದ್ವಿ ಮಾಡ್ಸೋದ್ ಸತ್ ಹೋಗ್ಬೇಕು ನೋಡೋ ಒಳ ಹೇಳಿ ನೋ ಮಾರಿ ಅವ್ರಿಗೆ ಅಂತೇಳಿ. ದೇವ್ರಿಗೆ ಬರ್ಲಂದೆ, ಊಟಕ್ಕೂ ಬರ್ಲಂದೆ, ನಾ ಹಾಕ್ಸೊಂಬಂದಲ್ಲ ಯಾಕೆ ತಿಂತಿ ಮನ್ಯಾಗ ತಂದಿ ದೇವ್ರ ಪ್ರಸಾದ ಬಾ ಅದೇನೈತಿ. ನಿಲ್ಲ ಹೌದು ಮದಿಗೆ ಹೋದಾಗ ನೀ ಬರಾಗ ತೊಗೊಂಬಂದ ಕಿಶನ್ ತಿನ್ಸಂಗದೇನ ತೊಗೊಂಬರ್ತೇನೆ. ನನ್ನ ಗಂಡಿ ಒಂದ್ ಸ್ವಲ್ಪ ಹೋಯ್ತೇನ್ರಿ ಪ್ಲಾಸ್ಟಿಕ್ ತಂದನ್ರಿ ಕಟ್ಕೋರಿ ಅಂತ ಹೇಳ್ತೇನೆ. ಇಲ್ಲ ಹಚ್ಚಾಳ ಆಟ ಪ್ರಸಾದ ಐತಿ ತಿನ್ಲಂತ ಒಂದ್ಸಲ ಪ್ರಸಾದ ತಗೊಂಡ್ ಹೇಳಕತ್ತಾಳ ಇಲ್ಲಿ. ಹೇಳ್ತಾ ನೀನ್ ಮಣ್ಣಿ ತಂದ್ ಕೊಟ್ಟೇನಲ್ಲ ಹಿಂಗ. ನಾ ಎಲ್ಲೆಲ್ಲ ಹೊಕ್ಕಿನೆಲ್ಲ ನನ್ ಹೊಟ್ಟೆಗೆ ಏನ್ ಬೀಳತ್ ಪಾಪ ನನ್ ಗಂಡಗೂ ಹೊಟ್ಟೆ ಬೀಳ ಅಂತ ಹೇಳಿ ನಾ ತಗೊಂಬರ್ತೇನಿ. ಹಿಂಗ್ ಮಾಡ್ತೀನಿ ನೋಡಿ. ತಪ್ಲಾ ತಿಂದ್ ಬದುಕ್ತೇನೋ ತಪ್ಲಾ ತಿಂದ ಒಂದ ಮನೆ ಕಾಲಿಡು ನೀನ್ ಹೇಳ್ತೇನೆ ನಿನಗೆ. ನಮ್ಮವ್ವ ಹೇಳ್ತಿದ್ಲ ತುಳಸಿ ತಪ್ಲಾ ತಿನ್ಬೇಕಪ್ಪ ಅಂತೇಳಿ. ನೆನಪದಾಗ ತಿನ್ಬೇಕಂತ. ಈಗ ನಾ ಹೇಳೋದ್ ಕೇಳ್ತಿಲ್ಲ. ಈಗ ಹೆಂಗ್ ಮಾಡ್ತೀನಿ ಹೇಳು. ಈಗ ನಾನು ನಿಮಗ ಕ್ವಶನ್ಸ್ ಕೇಳ್ತೇನೆ, ಕೇಳು. ಇದು ಒಂಥರ ಕ್ವಶನ್ ಆನ್ಸರ್ ರೌಂಡ್ ಇದು. ಯಾರೊಬ್ರು ಕಮೆಂಟ್ ಹಾಕಿರೋದು ನಮ್ಮ ಅಣ್ಣ ಕಮೆಂಟ್ ಹಾಕಿದಲ್ಲ, ಆ ಅಣ್ಣಂದು ಇದು ಕಮೆಂಟ್. ನಾ ವಿಚಾರ ಮಾಡತ್ತಿದ್ವಿ ನೀ ಚಾಲೂ ಮಾಡಿ ಬರೋದ್ರಾಗ. ನೀವ್ ವಿಚಾರ ಮಾಡೋದ್ರಾಗೆ ನಾ ಇವತ್ತು ಮೊಬೈಲ್ ಬಿಟ್ಟು ಹೋಗಿದ್ದಿ, ನಾ ಅದನ್ನ ಮಾಡತ್ತೀನಿ. ಈಗ ನಾ ಕ್ವಶನ್ ಕೇಳ್ತೇನೆ ನಿಮಗ, ನೀವೇನ್ ಮಾಡ್ರಿ, ನಾನು ಕೇಳಿದ ಕ್ವಶನ್ಕ ಸರಿ ಆನ್ಸರ್ ಕೊಡಬಾರ್ದು. ಸರಿ ಆನ್ಸರ್ ಕೊಡಬಾರ್ದು. ಮತ್ತೆ ನೀ ಅಡಮುಟ್ಟು ಕೇಳೋದು ಕೂತಾನೆ ಏನ್ ಮಾಡೋದು? ನೀ ಏನಾರ ಕೇಳು. ಈಗ ನಾ ನಿಮ್ ಮೂರ್ ಯಾವ್ದಂದ್ರ ಓಕೆ ಹಿಂಗ ನೋಡು. ಗೆದ್ರ ಗೆದ್ರ ಇಲ್ಲಿಂದ 1 ಕಿಲೋಮೀಟರ್ ಓಡಬೇಕು ನೋಡು. ಗೆದ್ದಾರ ಓಡಬೇಕು. ಸೋತಾರು ಮನೆ ಬೆಚ್ಚಗ ಹಾಚು ಮುಕ್ಕೋಬೇಕ. ಮಳೆ ಹತ್ತೈತಿ ನೋಡು, ಇನ್ನ ಮಳೆ ಬಿಡುವಂತ ಸುಮ್ಮ ಇರ್ಬೇಕು ಒಟ್ಟ. ಮಳೆ ಬಿದ್ದಿಲ್ಲ ನೋಡಿ, ಇಲ್ಲಿ ಮುಂಜಾನಿಂದ ಇವತ್ತು ಬಂದೇ ಇಲ್ಲ. ಇವತ್ತು ಮುಂಜಾನಿಂದ ಮಳೆ ಬಂದಿಲ್ಲ. ಎಲ್ಲಿ ಬಂದೈತಿ ಮಳೆ? ಇವತ್ತು ಮುಂಜಾನಿಂದ ಮಳೆ ಬಂದಿಲ್ಲ ನೋಡ್ರಿ. ತನ್ನ ಪ್ರತ್ಯೇಕ ತಾನ ಎಲ್ಲ ಅಂದ್ರೆ ಎಲ್ಲ ತಾನ ಪ್ಲಾನ್ ಹಾಕೊಂಡು ಕುಂತಾಳ. ಇವ್ರಿಗೆ ಹಿಂಗೆ ಕ್ವಶನ್ ಕೇಳ್ಬೇಕು, ನೀನು ಏನೋ ಇಂಗ್ಲೀಷ್ನಾಗ ಕನ್ನಡ ಮಾತಾಡ್ಬೇಕಂತ ಹೇಳಿ ಅದ್ರಾಗ ಸೋಲ್ಸಿ ಕಮೆಂಟ್ ಹಾಕ್ಯಾರ ಹಿಂಗಂತ, ನಿಮ್ಗ ಪನಿಷ್ಮೆಂಟ್ ಕೊಡ್ತೇನೆ. ಅಲ್ಲ ಯಾತ್ ಪಿತ್ರ ಐತೆ ನಮ್ಮ ತನಿ ನಮ್ಮ ಕಡೆಯಿಂದ ಹಾಡ ಹಾಡಿಸಿ, ಹೌದಾ
ನಾನು ಹಾಡಿನಿಲ್ಲ ರೀ. ನೀ ಹಾಡಿ ಬಿಡು, ಆದ್ರೆ ನಮ್ಮ ಕಡೆ ಹಾಡಾಡಿಸಿ ನೀನು ಸೋತವ್ ನಾನು ಇದ್ರಾಗ ಏನಾರು ಕೇಳಿ ನಾವು ಆಗಿಂದ ತಕ್ಕ ನಮ್ಗೆ ಏನು ಇರಂಗಿಲ್ಲ, ಐಡಿಯಾ ಇರಂಗಿಲ್ಲ ಏನು ಹೇಳ್ತೀವಿ ಅಂತೇಳಿ ಪಟಕ್ ನೀ ಏನಾರು ಹೇಳ್ಬಿಟ್ಟು ಏನು ಮಾಡ್ತಾಳೆ ಸಿಗಿಸ್ಬಿಡ್ತಾಳೆ. ನೀ ಮೊಬೈಲ್ ಕೈ ಬಿಟ್ಟು ತಳಗ್ ನೋಡ, ತಳಗ್ ತೋರ್ಸಲ್ಲಿ ಹೆಂಗೆ ಇದ್ರಾಗ ಕೆಳಗೆ ಬಾಂಕಂತ ಫೋನ್ ಮತ್ತು ಹೇಳ್ತೀನಿ ಏನೋ ಅಂತಾರಲ್ಲ. ಈಗ ನಾ ಕ್ವಶನ್ ಕೇಳ್ತೀನಿ, ನೀನು ತಪ್ಪ ಆನ್ಸರ್ ಕೊಡ್ಬೇಕು. ಓಕೆ, ನಾನು ಕ್ವಶನ್ ಕೇಳ್ತೀನಿ, ನೀನು ನಾ ಸರಿ ಹ್ಞೂ ಕಟ್ ಮಾಡಿ ಅದನ್ನ ಕಟ್ ಮಾಡು. ಯಾಕೆ ಯಾಕೆ ಹೇಳ ಕಟ್ ಮಾಡಿ ಯಾಕೆ ಹೇಳು, ನಾ ಹೇಳ್ತೀನಿ, ನಿಂಗೆ ಹೇಳ್ಕೊಡ್ತೀನಿ. ಏನು ಹೇಳ್ಕೊಡ್ತಿ? ಹೇಳತ್ತೀನಿ, ನೀನು ನಾ ಹೇಳಿದ್ ನೀ ಕೇಳಿಲ್ಲ ಸರಿಯಾಗಿ. ನೀ ಹೇಳ್ತಿಲ್ಪ ಕರೆಕ್ಟಾಗಿ ಹೇಳೋದಿಲ್ಲ, ಯಾಕ ಹೇಳೋದಿಲ್ಲ. ಯಾಕ ಪ್ರತಿ ಸಲ ಇಂದರತ್ತಾನೆ. ಮತ್ತು ನಂದ ನಾನು ಹಾಕೊಂಡು ಅನ್ನ ಕಮೆಂಟ್ ಮಾಡಿದಕ್ಕೆ ನಾನು ಇಬ್ಬರು ಕೂಡ ರೆಡಿ ಮಾಡಿ ಇಟ್ಕೊಂಡಿನಿಲ್ಲ. ಸೇದಾಡಿ ಕ್ಯಾಮ್ರಾ ಪನೀಶ್ ಏನದ ಅಣ್ಣ ಕಾಮೆಂಟ್ ಮಾಡ್ಯಾನ, ನಿನಗೆ ಕೇಳಂತ ಮಾಡಿಲ್ಲ ನಾವು, ಯಾರಾದ್ರೂ ಒಬ್ರು ಕೇಳಂತ ಮಾಡ್ಯಾನ. ಅಣ್ಣ ನೀ ಕಾಮೆಂಟ್ ಮಾಡಿಪ್ಪ, ಓಕೆ ನಿನ್ನ ಕಾಮೆಂಟ್ ಪ್ರಕಾರ ವಿಡಿಯೋ ಮಾಡಕತ್ತಾಳ, ಆದ್ರೆ ಕ್ವಶನ್ ನಾ ಕೇಳ್ತೀನಿ, ಆನ್ಸರ್ ನೀ ಮಾಡ್ಬೇಕು. ತಪ್ಪು ಆನ್ಸರ್ ಮಾಡ್ತೇವೆ, ನೀ ಯಾವ ಆನ್ಸರ್ ಮಾಡ್ತೀನಿ, ನೀ ಕೊಡು ಪನಿಷ್ಮೆಂಟ್ ಏನು ಕೊಡ್ಬೇಕು, ನಾನು ಡಿಸೈಡ್ ಮಾಡ್ತೀನಿ. ತಪ್ಪು ಆನ್ಸರ್ ಮಾಡ್ಬೇಕಾ ಸರಿ ಆನ್ಸರ್ ಮಾಡ್ಬೇಕು? ತಪ್ಪು ಆನ್ಸರ್ ಮಾಡ್ಬೇಕು. ಹೌದಾ? ಸರಿ ಆನ್ಸರ್ ಮಾಡಿದ್ರೆ ಏನು ಮಾಡ್ತೀನಿ ನಾನು ನಿನಗೆ ಪನಿಷ್ಮೆಂಟ್ ಕೊಡ್ತೇನೆ. ಕೊಡ್ತೀಯಾ? ಓಕೆ, ಏನು ಕೊಡ್ತಿ? ನಾ ಏನು ಕೊಡ್ತೀನಿ ನಾ ಕೊಡ್ತೇನೆ. ನಮ್ಮ ಇಲ್ಲೇ ಸ್ವಲ್ಪ ಕೈಲಿ ಆಗುವಂತ ಕೊಡು. ಥಿಂಕ್ ಬಿಗ್ ನಮ್ಮ ಒಂದು ಹೈ ಥಿಂಕಿಂಗ್ ಇರ್ತೀವಿ ನಾವು. ಆಯ್ತಾ? ಕ್ವಶನ್ ನಾ ಕೇಳ್ತೀನಿ, ನೀ ಆನ್ಸರ್ ಮಾಡು. ಓಕೆ ಡನ್. ಓಕೆ, ನಿನ್ನ ಹೆಸರೇನು? ನನ್ನ ಹೆಸರ ರಾಗಿಣಿ. ರಾಗಿಣಿ. ನಿಮ್ಮ ಯಜಮಾನ್ರು ಆರ್ಮಿ ಕೆಲಸ ಮಾಡ್ತಾರತ್ತ? ಮಾಡೋದಿಲ್ಲ. ಕಾಣತೈತಿಲ್ಲ ಕರೆಕ್ಟ್. ನಿಮ್ಮ ಮನೆಯಾಗ ಬೆಳಿಬೇಕೈತತ್ತ? ಕರಿಬೇಕೈತ ಅವನ. ಎಷ್ಟು ಸೋಲ್ಬೇಕು ಮಿನಿಮಮ್? ನೀ ಹಂಗೆ ಹೇಳ್ತೀರಿ, ಇದು ಆರೆಂಜ್ ಕಲರ್ ಐತದ ಸೀರೆ, ಕ್ಯಾಂಪ್ ಕಲರ್ ಐತ. ಹೌದು, ನಿಮಗೆ ಒಬ್ಬನ ತಮ್ಮದಲ್ಲ? ಇಲ್ಲ, 4 ಮಂದಿ ಇದಾರ ನಂಗೆ. ಯಾರ್ಯಾರು ಅವ್ರ ಹೆಸರು ಹೇಳು? ಸುದೀಪ, ಆಕಾಶ, ಮುತ್ತು, ಗುರು. ಅಲ್ಲ ನಿಮ್ಮ ಮನ್ಯಾಗ ಟಿವಿ ಕರಗೈತಲ್ಲ? ಇಲ್ಲ, ಬೆಳಗೈತಿ. ಹಂಗೆ ಬೆಳಗ್ಗೆ ಸುಳ್ಳು ಐತೆ, ಕರೆ ಕರೆ ಬೆಳಗೈತಿ. ತೋರ್ಸಿ ಯಾವ್ದು ಕಲರ್ ಐತೆ ಅಂದ್ರೆ ಹಿಡಿದು ತೋರ್ಸಿ ನನಗೆ. ನಮ್ಮ ಮನ್ಯಾಗ ಬೆಳಗೈತಿ ನೋಡಿ, ಬೆಳಕನತೈತಿ. ಯಾವ ಕಲರ್ ಅದು? ಅದು ಬೆಳಗೈತಿ. ಇದೀಗ ಇದು ಕಲರ್ ಯಾವ್ದು? ಅದು ಬೆಳಗೈತಿ. ಇದು ಕಲರ್ ಯಾವ್ದು? ಅದು ಬೆಳಗೈತಿ. ಮುಗೀತು, ಒಂದ್ಸಲ ಆನ್ಸರ್ ಹೇಳಿದೀನಿ, ಅದನ್ನ ಕರೆ ವಿಷಯ ಮಾಡಕ್ ಒಳಗೆ ಹೋಗ್ಬಾರ್ದು. ಬೆಳಗೈತಿ, ಅದು ಕಲರ್ ಬೆಳಗೈತಿ. ಓಕೆ, ಓಕೆ. ಕಡಿಮೆ ಆನ್ಸರ್ ಕೊಡ್ತೀವಿ, ನನಗೆ ಗೊತ್ತೈತಿ ಯಾವಾಗಲೂ. ಹೌದಲ್ಲ? ಇಲ್ಲ, ಜಗಳ ಜಾಸ್ತಿ ನಾ ತೆಗಿತೇನೆ, ನೀ ತೆಗಿತೆ. ನೀ ಹಿಂಗ್ ಕ್ವಶನ್ ಕೇಳಿ ಯಾರು ಹೇಳ್ಬೇಕು? ಅದ್ರೊಳಗೆ ಕರೆಕ್ಟ್ ಐತೆ ತಪ್ಪೈತೆ ನೀನ ತೆಗಿತಿ. ನಾ ಜಗಳ ಜಾಸ್ತಿ ತೆಗಿತೀನಿ, ನೀನ ತೆಗಿತಿ. ನೀ ತೆಗಿಯಲ್ಲ? ಇಲ್ಲ. ಓಕೆ, ನಾನು ತೆಗಿತೀನಿ. ಕರೆಕ್ಟ್ ಆನ್ಸರ್ ಇದು. ನೀ ಹೌದಲ್ಲ? ಹೌದು, ನಾನೇ ತೆಗಿತೀನಿ. ಜಗಳ ತೆಗಿಯಕ್ ನೀ ಇಲ್ಲ. ಜಗಳ ತೆಗಿತಾರ, ನೀ ತೆಗಿತಿ. ನಾ ತೆಗಿತೆ, ನೀ ತೆಗಿತಿ. ನೀ ತೆಗಿತಿ. ಗಂಡಗೆ ನೀ ಅಂತ ಕರೀತಾರ, ರೀ ಅಂತ ಕರೀತಾರ? ರೀ ಅಂತ ಕರೀತಾರ. ಮತ್ತೆ ನೀ ಕರೆಕ್ಟ್ ಆನ್ಸರ್ ಹೇಳಿಲ್ಲ? ಹೇಳಿದ್ ನೋಡಿ, ಸಿಕ್ಕ ನೋಡ್ರಿ, ಸಿಕ್ಕಳಿಕೆ ಹಿಡ್ಕೊ ನನ್ ಕೈ ನುಸಾಗತ್ತ. ಸಿಕ್ಕಳಿಕೆ ಒಂದ್ ಎಷ್ಟು ತಪ್ಪ ಆಗ್ಬೇಕು? ಇನ್ನೆರಡೇ, 3 ಚಾನ್ಸನ ಮುಂಚೆ ಹೇಳಿ. ನಮಗೆಲ್ಲ ಅಂತ ಸೀನ್ ಇಲ್ಲ, ಸಾರಿ, ಎಕ್ಸ್ಟ್ರಾ ಕೊಡಂಗಿಲ್ಲ ನಾವು. ಒಂದಾತ ಒಂದು ಹ್ಯಾಂಗ ಮಾತಾಡ್ತೇನೆ ನಿನಗೆ ಹದಿಗೆ ಟೈಮ್ ನೋಡು. ಓಕೆ, ನೀನು ಜಾಸ್ತಿ ಕುಂಕುಮ ಹಚ್ಕೋತೆ, ಟಿಕ್ಲಿ ಹಚ್ಕೋತೆ? ಎರಡು ಹಚ್ಕೊಳಂಗಿಲ್ಲ ನಾನು, ಬಂಡಾರ ಹಚ್ಕೋತೀನಿ. ಭಂಡಾರ ಹಚ್ಕೋತಿ? ಮತ್ತೆ ನಿನ್ನ ಹಣಿ ಮೇಲೆ ಭಂಡಾರ ಕಾಣವಲ್ತಲ್ಲ? ಅದು ಈ ಸದ್ಯಕ್ಕಿಲ್ಲ ಅಷ್ಟ. ಹೌದಾ? ಕೇಳ್ಬೇಕಪ್ಪ ಈಗೀಗ. ನೀನು ಹಲ್ಲು 32 ಇಲ್ಲತ್ತಲ್ಲ? ಹೌದಾ? ಹೌದು. ಅದ 32 ಪಕ್ಕ? ನೀನು ಭಾಳ ಬೆಳಗಿದೆಯತ್ತ? ಇಲ್ಲ, ಕರ್ಗದಿನ. ನೀನು ನೋಡ್ರಿ ಬೆಳಗ್ಗೆ ಕಾಣಕತ್ತಿ. ಅದು ನಿಮ್ಮ ಕಣ್ಣು ಹಂಗೆ ಕಾಣತ್ತ. ಕಣ್ಣು ಫಾಲ್ಟ್ ಐತ ನಂಗತ್ತ. ಹೌದು. ಹೌದು, ನೀನು ಕಣ್ಗುಡ್ಡಿ ಕರಗದಾವತ್ತ? ಒಳಗೆ ಹೊರಗೆ ಅಷ್ಟೇ ಬೆಳಗದಾವತ್ತ? ಇಲ್ಲ, ಒಳಗೆ ಬೆಳಗದ, ಹೊರಗೆ ಕರ್ಗದ. ಹೌದು, ನೀನು ಹಲ್ಲು ಹಿಂಗೆ ತೆಗೆದ ಹಿಂಗೆ ಅಲ್ಲ? ನೀವು ಮೊದಲು ಸೀದಾ ಕ್ವಶನ್ ಕೇಳ, ಹಾಲು ತಗೊಳ್ಳಿ. ಹೌದು, ನೀನು ಜಲ್ದಿ ಶಿಟ್ ಮಾಡ್ಕೋತಿ ಅಂತ? ಇಲ್ಪ, ನಾ ಯಾವಾಗಲೂ ನಕ್ಕೋತಿರ್ತೀನಿ. ಎಲ್ಲ ಯಾವಾಗಾರ ಶಿಟ್ ಮಾಡ್ಕೋತಿಲ್ಲ? ಶೀಟ್ ಮಾಡ್ಕೊಳಲ್ಲ, ನಕ್ಕೋತಿರ್ತೀನಿ. ಎಲ್ಲರೂ ಕಮೆಂಟ್ ಹಾಕ್ತಾರೆ, ಭಾಳ ನಗ್ತಾಳೆ. ಅಲ್ಲ, ಯಾವಾಗಾರ ನಕ್ಕೋತಿರ್ತಿಲ್ಲ? ಯಾವಾಗಾರ ಒಮ್ಮೆ, ಎಲ್ಲ ಟೈಮ್ದಾಗೂ ನಕ್ಕೋತಿರ್ತೀನಿ.
ನೀ ಜಾಸ್ತಿ ನನ್ನ ಗಾಡಿ ಮೇಲೆ ಹತ್ತಕ್ಕೆ ಇಷ್ಟಪಡ್ತೀಯಲ್ಲ ಇಲ್ಲ ಮತ್ತೆ ನಡ್ಕೊತ ಹೋಗ್ತೀನಿ ನಡ್ಕೋತ ಹೋಗಿ ಪ್ರತಿಯೊಂದು ನಡ್ಕೋತ ಹೋಗ್ಯತ ಹೌದು ಬಸ್ಸಿಗೆ ಹೋಗ್ತೀನಿ ಇಲ್ಲ ನಡ್ಕೊತ ಹೋಗ್ತೀನಿ ಅಲ್ಲ ಪ್ರತಿಯೊಂದು ಬಸ್ಸಿಗೆ ಹೋಗ್ಯತ್ಲ ಅದು ಹೆಂಗನೇ ಇರಲಿ ಬಸ್ಸಿಗೆ ಹೋಗ್ತೀನಿ ಇಲ್ಲ ನಡ್ಕೊತ ಹೋಗ್ತೀನಿ ಅದನ್ನ ನೀ ಕರೆ ಹುಷಿ ಹೌದಾ 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 ಅನ್ಬಾರ್ದಿ ಅಷ್ಟ ಹೇಳತ್ತೇನೆ ಇದು ಕೈ ನುಸ ಆಯ್ತು ನಂದು ಕಟ್ ಮಾಡು ನೋಡ್ರಿ ಈಗೀಗೆಲ್ಲ ನಾನು ಸಮಾಧಾನ ಅಂತು ಭಾಳ ಹ್ಞೂ ಅನ್ಸ್ಬೇಕಂತೇಳಿ ಟ್ರೈ ಮಾಡತ್ತೀನಿ ಹ್ಞೂ ಅಲ್ಲದ ಹಾಂ ಹ್ಞೂ ಅನ್ಸ್ಬೇಕಂತ ಹೇಳಿದ್ ಹ್ಞೂ ಅಂತೇನು ಹ್ಞೂ ಅನ್ಸೋದ ಅಲ್ಲದು ತಪ್ಪು ಕರೆಕ್ಟ್ ಆನ್ಸರ್ ನನ್ನ ಕಡೆಯಿಂದ ಹೇಳಿಸ್ಬೇಕಂತೆ ಹೇಳಿದಿಲ್ಲ ಈಗ ನೀನು ಯಾವ್ದು ನಾನು ಹ್ಞೂ ಅನ್ಸ್ಬೇಕಂತ ಅನ್ನತ್ತಿದ್ದೀನಿ ನೀನು ಕರೆಕ್ಟ್ ಹೇಳ್ಬೇಕಂತ ಅಂದಿಲ್ಲ ಮಾಡಾಕತ್ತಿದ್ದ ಅದನ್ನ ಇಲ್ಲ ಹೌದಿಲ್ಲ ಹೌದಿಲ್ಲ ಎರಡದು ಯಾವ್ದೇನೆ ಎರಡದು ನನಗೆ ಗೊತ್ತು ಅಂದಾಗ ನಾ ಹಂಗೆ ತೊಗೊಂಡಿನಿ ಟಾಪಿಕ್ ಅದನ್ನ ಹಲೋ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ನಾನು ಹ್ಞೂ ಅನ್ಸ್ಬೇಕಂತಂದೆ ನೀ ಏನಂದು ಸರಿ ಆನ್ಸರ್ ಹೇಳಿದಿ ತಪ್ಪು ಹೇಳ್ಬೇಕಾಗಿತ್ತು ವೆರಿ ಗುಡ್ ಎರಡದು ಇನ್ನೊಂದಲ್ಲ ಅನ್ನಿಸ್ತೇನೆ ಡೋಂಟ್ ವೆರಿ ಅನ್ನಿಸ್ತೀನಿ ನಿಮ್ಮ ಮೊಬೈಲ್ ಕೈ ಬಿಟ್ಟು ನನಗೆ ಅದು ಚಿಂತೆ ಐತೆ ಮೊಬೈಲ್ ಕೈ ಬಿಡಂಗಿಲ್ಲ ಏನು ಹೇಳ್ಬೇಕಾಗ್ತೀನಿ ಇದು ಇವತ್ತು ಸಂಜೆಗೆ 6 ಗಂಟೆಗೆ ಬಿಗ್ ಬಾಸ್ ಹತ್ತೈತಲ್ಲ ಹತ್ತಂಗಿಲ್ಲ ಅದು ಹತ್ತಂಗಿಲ್ಲ ಇಲ್ಲ ಹೌದು ಇವತ್ತು ಹತ್ತಂಗಿಲ್ಲಲ್ಲ ಹತ್ತತ್ತ ಎರಡು ಕ್ವಶನ್ ಅದ್ರಾಗೆ ಮಾಡ್ಬಿಟ್ಟಲ್ಲ ಮತ್ತು ಇದು ಇವತ್ತು ರಾತ್ರಿ 11 ಗಂಟೆ ಮಟ್ಟ ಇಲ್ಲಲ್ಲ ಅದು ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನಾ ಬಿಗ್ ಬಾಸೇ ನೋಡಲ್ಲ ಆಟ ಬಿಗ್ ಬಾಸ್ ನೋಡಂಗಿಲ್ಲ ನೀನು ನೋಡ್ತೀನಿ ಬ್ಯಾಕ್ ಹೆಂಗೆ ಓದರೈತಿ ಬೌ ಬೌ ಬ್ಯಾಕ್ ಹೆಂಗೆ ಬೋಬೋ ಓದರೈತಿ ಬೌ ಬೌ ಅಂತ ನಾಯಿ ಮ್ಯಾಮೆ ಅಂತೈತಲ್ಲ ಅನ್ನಂಗಿಲ್ಲ ಅದು ಬೌ ಬೌ ಒಂದು ಕರೆಕ್ಟ್ ಹೇಳಿಲ್ಲ ಯಾಕ ನಾಯಿ ಮ್ಯಾವ್ ಮ್ಯಾವ್ ಅನ್ನತ್ತಲ್ಲ ನೀನ ಕ್ವಶನ್ ಕರೆಕ್ಟ್ ಕೇಳ ಮೊದಲು ಹೌದು ವಾದ ಈಗ ವಾದ ಇಲ್ಲಲ್ಲ ಏ ನೀ ಸುಳ್ಳ ಎಲ್ಲ ತಗಲ ಬಾಜಿ ಮಾಡಬೇಡಲ್ಲ ಅದ್ರಾಗು ತಗಲ ಬಾಜಿ ನಾನು ಮಾಡ್ತೇನೆ ನೀ ಮಾಡ್ತೆ ಯಾರು ಮಾಡ್ತಾರೆ ತಗಲ ಬಾಜಿ ನೀನ ಮಾಡ್ತಿ ನಾನೇ ಮಾಡ್ತೀನಿ ಇಲ್ಲ ಅವತ್ತು ತಗಲ ಬಾಜಿ ನಾನೇ ಮಾಡ್ತೇನೆ ಮತ್ತೆ ಬರೋಬ್ಬರಿ ಹೇಳಿದ್ ನೀನು ಯಾಕ ಹೌದು ತಗಲ ಬಾಜಿ ನಾನು ಮಾಡ್ತೀನಿ ತಗಲ ಬಾಜಿ ಮಾಡ್ಬೇಡ ನೀ ಅಂತ ಅಂದಿದ್ದಕ್ಕೆ ನೀ ಹೊಳ್ ಹಂಗ ಹೇಳಿ ನೀ ಮರೇ ಇಂಥದ್ರಾಗ ಸಿಗಿಸ್ತೇನೆ ಚಂದ ಕ್ವಶನ್ ಕೇಳು ಕ್ವಶನ್ ನಿಂಗೆ ನೀನು ಒಳ್ಳೆ ಕ್ವಶನ್ ಕೇಳ ಚಂದ ಹೌದು ಮಾಂಗಲ್ಯಕ್ಕೆ ಎರಡದು ಇವು ಇರ್ತಾವತ್ಲ ಅವು ಇವು ಎರಡೇ ಇರ್ತಾವತ್ಲ ಹೌದು ಹಾಕೊಳ್ಳೋರು 3 ಹಾಕೋತಾರ ಇಲ್ಲ ಎರಡೇ ಇರ್ತಂತ ನಾನು ಜಾಸ್ತಿ 3 ಹಾಕೋತಾರ ಅಂದೆ ಇಲ್ಲಿ ತೆಲುಗುದವರೆಲ್ಲ ಹೋಗ್ಬಿಡ ನಮ್ಮ ಕರ್ನಾಟಕದ ಎರಡು ಹಾಕೋತಾರತ್ಲ ಇಲ್ಲ ಕರ್ನಾಟಕ ಕಡೆ ಮೈಸೂರು ಕಡೆ 1 ಹಾಕೋತಾರ ಒಂದು ಹಾಕೋತಾರ ನೀ ಏನ್ ಅದನ್ ಕೇತಿ ಅವ್ರು ತಿಳಿದಷ್ಟು ಹಾಕೋತಾರ ಏನ ನೀ ಏನ್ ಅದನ್ ಕೇತಿ ತಿಳಿದಷ್ಟು ಹಾಕೋತಾರ ಅವ್ರು ಟೂರಿಸ್ಟ್ ಹಾಕೋತಾರ 1 ಹಾಕೋತಾರ 2 ಹಾಕೋತಾರ ಅದ್ ನೋಡಲ್ಲಿ ಇನ್ನು ಜುಮ್ಕಿ ಚಂದ ಅದಾವ ಬಿಡು ಚಂದಿಲ್ಲ 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 ಜುಮ್ಕಿ ಮಸ್ತ್ ಅದಾವ ನೋಡಕ್ಕೆ ಮೇಕಪ್ ಬಾರಿ ಮಾಡ್ಕೊಂಡು ಇವತ್ತ ಕರ ಕಾಣತೀನಿ ಕರ್ ಕಾಣಾಗೈತಿ ನಾ ಏನು ಕ್ವಶನ್ ನೀ ಏನು ಆನ್ಸರ್ ಹೇಳ್ತಿ ನೀ ಮೇಕಪ್ ಬಾರಿ ಮಾಡ್ಕೊಂಡಿನ ತಾರಿ ಯಾವ ಗಿಡ ಇದು ನಂಗೆ ಗೊತ್ತಿಲ್ಲಪ್ಪ ದಿವಸ ಪೂಜೆ ಮಾಡ್ತಲ್ಲ ಯಾವ ಗಿಡಕ್ಕೆ ಪೂಜೆ ಮಾಡ್ತಾರೆ ನೀ ದಿನ ನಮಸ್ಕಾರ ಮಾಡ್ತೀನಿ ಅಂದಕ್ಕೆಲ್ಲ ನೋಡಿ ಯಾವ ಗಿಡಕ್ಕೆ ಪೂಜೆ ಮಾಡ್ತಾರೆ ಅರಳಿ ಮರಕ್ಕೆ ಅರಳಿ ಮರ ಪೂಜೆ ಮಾಡ್ತಾರೆ ಇದು ಅರಳಿ ಮರನ ಇದು ನೋಡ್ರಿ ಇದು ಅರಳಿ ಮರ ಅದು ನೋಡ್ರಿ ಇದು ಅರಳಿ ಮರನ ಇದು ಯಾವ ಮರ ಇದೆ ಅದು ಮರ ಅಲ್ಲ ಮರ ಅಲ್ಲಲ್ಲ ಏನಿಲ್ಲ ಗಿಡ ಯಾವುದಿಲ್ಲ ಇದು ಹೌದಲ್ಲ ಬೆಳೆದ ಬೆಳೆ ಏಯ್ ಏ ನಾ ಬಾಳ್ ಲಕ್ಷ ಕೊಟ್ಟು ನೀ ಹೊಳ ಕೊಡುವ ಒಂದ್ ಕ್ವಶನ್ ಅನ್ನ ಒಂದ ಸಲ ನೀ ಅದು ಇಲ್ಲ ಕ್ವಶನ್ ಕೇಳೋರ್ ಮೇಲೆ ಡಿಪೆಂಡ್ ಹಂಗಿಲ್ಲ ಹೋಗ್ಬಿಡಿ ಇದು ಎದ್ರ ಇದ್ದಾರೆ ಅದ್ರ ಗಿಡವ ಅಷ್ಟೇ ಹೇಳ್ಬಿಡು ಅದ್ ನೀನೇ ಹೇಳ್ಬಿಡು ನನಗೆ ಗೊತ್ತಿಲ್ಲ ಇಲ್ಲ. ಏನೂ ಗೊತ್ತಿಲ್ಲ ಹಂಗಿಲ್ಲ ಏನೋ ನಮ್ಮನೆಂತ ಗಿಡನೇ ಇಲ್ಲ ನಿಮ್ಮದು ಗಿಡ ಇಲ್ಲ ಏನೋ ಮರಿ ನೀ ಏನು ಅನಿತ್ಲೆ ಮಾತಾಡ್ತಿ ನಮ್ಮನೆಂತ ಗಿಡ ಇಲ್ಲ ಅರ್ಜುಶ್ವರ ಹತ್ರ ಸುಮ್ಮ ಹೆಸರಿಗೆ ಅಂತೀವ ನಾವು ನಿನಗೆ ಗೊತ್ತ ಇದೇನಿದೆ ನೋಡ್ದಾರ ಓದ್ತಾರ ತಗೋ ಬೋರ್ಡ್ ಹೌದಿಲ್ಲ ಅಲ್ಲದು ಮತ್ತೆ ಏನದ 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 ಈಗ ಆನ್ಸರ್ ಮಾಡ್ಬೇಕು ನೀನು ಕರಿ ಹಾಳದು ಕರಿ ಹಾಳೆ ಕರಿ ಹಾಳೆ ಹಾಳದು ಕರಗೈತಿಲ್ಲ ಅದ ಇಲ್ಲ ಬೆಳಗ್ಗೆ 2 ಸಲ ಬಕ್ರ ಆಗ್ಬಿಟ್ಟಿನಿ ನಿಜ ಹೇಳ್ಬಿಟ್ಟಿನಿ ನಾನು ಅಷ್ಟು ಸತ್ಯ ಹರಿಶ್ಚಂದ್ರನ್ ತುಂಡ ಆಗ್ಬಿಟ್ಟಿದೆ ಹೌದಲ್ಲ ಅಂದ್ರೆ ನೀನು ಸತ್ಯ ಹರಿಶ್ಚಂದ್ರ ತುಂಡ ಅಲ್ಲಿಲ್ಲ ಹೌದು ಹೌದಲ್ಲ ಅಲ್ಲಿಲ್ಲ ನೀ ಕೇಳಿ ಹೌದತ್ತೆ ಇನ್ನ ನೀ ಉಲ್ಟಾ ಪಲ್ಟಾ ಹ್ಞೂ ಅನ್ಸ್ಬೇಡ ನನಗೆ ಒಟ್ಟ ಜಲ್ದಿ ನಾವು ಹ್ಞೂ ಅನ್ಸೋದು ಮಾಡೋದ್ವೇನೀಗ ಇವನ್ ಏನ್ರ ಮಾಡ ನಂಗೆ ಕ್ವಶನ್ ಅಷ್ಟೇ ಕೇಳಿನ ಕುಂಕುಮ ಸ್ಪ್ರೆಡ್ ಆಗೈತೆ ನೋಡಿ ನಿಂದ ಕುಂಕುಮ ಭಾಳ ಭಾಳ ಕುಂಕುಮ ಇದು ಐತೆ ನೋಡಿ ನಿಂದು ಭಾಳ ಏನೈತಿ ಕೆಂಪು ಐತೆ ನೋಡೋದು ಇಲ್ಲ ನಾನು ಚಾಕ್ಲೇಟ್ ಕುಂಕುಮ ಐತಿ ಹಾಂ ಏ ಚಾಕ್ಲೇಟ್ ಇಲ್ಲ ಕೆಂಪು ಐತಿ ಚಾಕ್ಲೇಟ್ ಐತಿ ಚಾಕ್ಲೇಟ್ ಐತಿ ಏನು ಮರ ಇದ್ದಂಗೆ ಹೇಳ್ರೆ ನಂಬೋದಿಲ್ಲ ನೀವು ಒಟ್ಟ ನೀ ಇದ್ದಿದ್ದಂಗೆ ಯಾವ ಕ್ವಶನ್ ಅಷ್ಟೇ ಕೇಳಿ
ಇನ್ನ ಒಂದ್ ಅನಸು ಇವತ್ತೇ ಅನಸು ನೋಡೋರಿಗೆ ಮತ್ತೆ ಒಂದ್ ತಾಸು ಇಷ್ಟು ಉದ್ದ ಎಳಿಬೇಡ ನೀನು ಅನಸ್ತೀನಿ ಅದು ನಿನಗೆ ಅನಸ್ಲಾರ್ದಂಗ ಅದೇನೆ ನಾನು ನೀ ಬಾ ನೀನು ಬಾ ಅಲ್ಲಕ್ಕೆ ಹೋಗಿ ಬರ್ತೇನೆ ಬಂದೆ ನಿನಗೆ ಒಬ್ಬಕ್ಕೀಗ ಕ್ಲಿಸ್ಟ್ ಇದು ಮಾಡೋಕ್ಕಾಗ್ಲಿಕ್ಕಂದ್ರೆ ಹೆಂಗನ ಜುಮ್ಕಿ ಚಂದ ಅದಾವ ಜುಮ್ಕಿ ಎಲ್ಲಿ ತೊಗೊಂಡಿದ್ದಿ ಜುಮ್ಕಿ ಮುಂಬೈದಾಗ ಏನು ಅದ್ರ ಹೆಸರು ಕಿವ್ಯಾನು ಅದು ಬಿಡ ಕಿವೇನ್ ಓಕೆ ಬಿಡ ಈಗ ಏನು ಹಿಂಗೆ ಇದೇನಂತಾರೆ ಅದಕ್ಕೆ ಹೆಸರು ಜೊತಾಡು ಕಿವ್ಯಾನ್ ಅಂತಾರ ಜೋತಾಡಿ ಕಿವೇನ್ ಅಂತಾರೆ ಹೆಸರಿಲ್ಲ ಅನ್ನೋದಕ್ಕೆ ದೇವ್ರ ಹೆಸರು ಕೊಟ್ಟಿಲ್ಲ ಇಲ್ಲ ಅಂದ್ರೆ ನೀನು ಎಲ್ಲರೂ ಹೋದೆ ಅಂದ್ರೆ ನೀನು ಜೋತಾಡಿ ಕಿವೇನ ಕೊಡಂತೆ ಬಿಡು ಕಿವ್ಯಾನ್ ಕೊಡು ಅಂತೀನಿ ನಾ ಎಲ್ಲರೂ ಹೋದಲ್ಲಿ ಕಡಿ ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಭಾಷೆ ಹಿಂಗೆ ಬರ್ತಾರೆ ನಾವು ಡೈರೆಕ್ಟ್ ಹಿಂಗೆ ಮಾತಾಡ್ತೀನಿ ಅದ್ರ ಏನು ತಪ್ಪಿಲ್ಲ ಹೌದಾ ಇದು ಇದ್ರ ತೊಗೊಂಡಿದ್ದಿಲ್ಲ ಇದನ್ನ ಎಲ್ಲಿ ತುಳಸಿಗೆರೆಯಾಗ ಇಲ್ಲ ಎಲ್ಗೂರ ತಗೊಂಬಂದಿನಿ ಎಲ್ಲೂರ ಖರೆ ಮಾತಾಡ್ಸ್ಯಾರ ನೋಡಿ ಇಂಥದ್ರಾಗ ವಿಷಯದಾಗ ಸುಳ್ಳು ಮಾತಾಡಬಾರ್ದು ಏ ನಾ ಆಮೇಲೆ ಎಲ್ಲದಕ್ಕೂ ಒಪ್ಕೊಂತೀನಿ ಅಂತ ಈಗ ಮಾತ್ರ ಇದು ಎಲ್ಗೂರ ಈಗ ಒಪ್ಕೊಳ್ದಲ್ಲ ನೀ ಈ ಸದ್ದಕ್ಕೆ ಒಪ್ಕೊಳಂಗಿಲ್ಲ ಅಂದಿಲ್ಲ ಈಗ ನಾವು ಒಪ್ಕೊಳ್ದಲ್ಲ ಅಂದಾಗ ನೀವು ಒಪ್ಕೊಳಂಗಿಲ್ಲ ಅಂದಿಲ್ಲ ನೀ ಆ ಕ್ವಶನ್ಗೆ ಇಲ್ಲ ಇಲ್ಲ ನಾನು ನಿನಗೆ ಬದಲಿಸಿಲ್ಲ ನಾನು ಶರಣ ನಾ ಏನು ಇಲ್ಲ ಶರಣ ನಾ ಏನು ಶರಣ ಕೇಳಿಲ್ಲ ಮೋಸ ನೀನು ಮಾಡಿದ್ದು ಕಂಪ್ಲೀಟ್ ಆಗಿ ಮೋಸ ಇದು ಹ್ಯಾಂಗ ಮೋಸ ನಾನು ಒಪ್ಕೊಂಡಿದ್ದೆ ಫಸ್ಟ್ ವಿಡಿಯೋ ಏನ್ ಮಾಡಾಕತ್ತಿದೀವಿ ನಾವೀಗ ಏನ ಫಸ್ಟ್ ತುಳಸಿಗೆರೆ ಅಂದಿಲ್ಲ ನೀನ್ ಏನಂತ ಎಲ್ಲೂರ್ ಅಂದಿ ಓಕೆ ನಾನೇನಂತ ವಾಪಸ್ ಅದಕ್ಕ ಏನ್ ಹೇಳ್ದೆ ನಾನು ನಾ ಏನ್ ಹೇನಿ ಇದನ್ನ ಈ ಸದ್ಯಕ್ಕೆ ಆಮೇಲೆ ಒಪ್ಕೋತೀರ ಅಂದದಕ್ಕೆ ನೀ ಏನಂದಿ ಹ್ಞೂ ಅಂದಿಲ್ಲ ಸರಿ ಆತಲ್ಲ ಅದ ನೀವು ಒಪ್ಕೊಳ್ದಲ್ಲ ಅನ್ಬೇಕಾಗಿತ್ತು ಗುತ್ತಿ ನೋಡಿ ಮಾತಾಡ್ದಿನ ಅಂಟ್ರೆ ಚಿಂತನ ಬರೀ ಅಂಟ್ರೆ ಅಲ್ಲ ನೀ ಅನ್ಬೇಕಾಗಿತ್ತು ಏ ಇಲ್ಪ ನಾನು ಒಪ್ಕೊಳ್ದಲ್ಲ ಅನ್ಬೇಕಾಗಿತ್ತು ನೀನು ನಿಂದ ಮೋಸಕರ ಹೇಳ್ತಿ ಇವತ್ತ ಗೊತ್ತಾಗ್ತೀರ ನೋಡ್ರಿ ಕಡೆಗೂ 3 ಸಲ ಹ್ಞೂ ಅಂದಾಳಕಿ ಸರಿ ಒಪ್ಕೊಂಡಾಳು ನಾನು ಏನು ಕೇಳೀನಿ ಅದಕ್ಕೆ ಸರಿ ಉಲ್ಟಾ ಪುಲ್ಟಾ ಆನ್ಸರ್ ಭಾಳ ಹೇಳಿದ್ಲು ಆಮೇಲೆ 3 ಆನ್ಸರ್ ಸರಿ ಹೇಳ ಏನಪ್ಪ ಅದು ಒಂದೇದು ಏನಪ್ಪ ಅಂತಂದ್ರೆ ಏನ ರೀ ಅಂತಾರ ಇಲ್ಲ ತಂದದಕ್ಕೆ ಹಾಂ ರೀ ಅಂತಾರ ತಂದಾಳು ಏನ್ ಕೆಟ್ಟ ಗುದ್ದಿದೆ ಎರಡನೇದು ಏನಪ್ಪ ಅಂತಂದ್ರೆ ಎರಡನೇದು ಏನು ಕೇಳಿದ್ನಲ್ಲ ಏ ಹೇಳ ಎರಡನೇ ಜನ ಕೇಳಿದ್ನಲ್ವ ಮರೆ ಎದ್ರ ಬಗ್ಗೆ ಕೇಳಿದ್ನಿ ನೀಗಿಲ್ಲ ಹಾಂ ಒಂದೇದ ರೀ ಅನ್ನೋದಕ್ಕೆ ಹ್ಞೂ ಅಂದಾಳು ಎರಡನೇದು ಹ್ಞೂ ಅನ್ಸತ್ತಿಲ್ಲ ನಾವು ಹಿಂಗೆ ಏನಾದ್ರು ಸುಳ್ಳು ತಗಲ್ಲ ಮಾತಾಡೋದು ಮೂರನೇದ ಇದನ್ನ ಏನಪ್ಪ ಇದು ತಾಯ್ತಾ ಅಲ್ಲಿ ತಂದಿಲ್ಲ ಅಂದಲ್ಲಿ ಹೌದು ಹೌದು ನಾನು ಆಮೇಲೆ ಹೇಳ್ತಂತಂದಳ ಆಮೇಲೆ ಹೇಳ್ತೀನಿ ಅನ್ನೋದಕ್ಕೆ ಆಮೇಲೆ ಹೇಳ್ತಂದಳ ಮೂರು ಏನು ಮಾತಾಡಿ ನೀನು ಸತ್ಯವನ್ನೇ ನೋಡಿದ್ದೀಯ ಸತ್ಯ ಹರಿಶ್ಚಂದ್ರನ ತುಂಡು ಸೊ ಹಿಂಗಾಗಿ ಈಗ ನಾ ಪನಿಷ್ಮೆಂಟ್ ಕೊಡ್ತೀನಿ ನೋಡೋಕ್ರೆ ಬರ್ರಿ ತಾಯಿಲ್ ನೀನು ವಿಡಿಯೋ ಕೈ ನುಸತೈತಂದು ನಾ ವಿಡಿಯೋ ಕಟ್ ಮಾಡು ಆಮೇಲೆ ಹೊಳ್ಳಿ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾನು ಅಂದೆ ನಾ ಹ್ಞೂ ಅನ್ಸಕತ್ತೀನಿ ನಾ ಅದು ಅನ್ಸಕತ್ತೀನಿ ಅಂತೇಳಿ ಸುಳ್ಳು ಅಭಿ ತೋ ಪಾರ್ಟಿ ಶುರು ಹೇ ಪನಿಷ್ಮೆಂಟ್ ನಿನಗೆ ಹಿಂಗೆ ಕೊಡ್ತೀನಿ ನೀನು ಎದಕ್ಕಪ್ಪ ಇವನ್ ಜೊತೆ ನಾನು ಹಿಂಗೆ ಮಾಡಿದೆ ಅಂತೇಳಿ ನೀನು ಪಶ್ಚಾತ್ತಾಪ ಪಡ್ಬೇಕು ಹಂಗೆ ಪನಿಷ್ಮೆಂಟ್ ಕೊಡ್ತೀನಿ ಸೇಮ್ ಅಭಿ ತೋ ಪಾರ್ಟಿ ಮೊದಲನೇ ನಾ ಹೆಂಗ ಪಿಕ್ಚರ್ ಅಭಿ ಬಾಕಿ ಹೇ ಅಂತೀನಿ ನೆಕ್ಸ್ಟ್ ವಿಡಿಯೋದಾಗ ನಿನಗೆ ಏನು ಕಡಿಸ್ಬೇಕು ನನಗೆ ಗೊತ್ತೈತಿ ಹಿಡ್ಕೋ ಈಗ ನಡಿ ಏನು ಕೊಡ್ತಿ ಪನಿಷ್ಮೆಂಟ್ ಕೊಡು ಕಟ್ ಮಾಡಿ ಅಲ್ಲಿ ಹೊರಗೆ ಕೊಡ್ತೀನಿ ನನಗೆ ನೋಡ್ರಿ ಸೋತಾಳ ಈಗ ಪನಿಷ್ಮೆಂಟ್ ಹಿಂಗೆ ಕೊಡತ್ತೀನಿ ಏನಿಲ್ಲ ನಮ್ಮ ಮನೆ ಒಂದು ಬೆಕ್ಕ ಐತಿ ಆ ಬೆಕ್ಕನ್ನು 2 ನಿಮಿಷ ಒಳಗೆ ಒಂದು ಸಲನೂ ಮ್ಯಾವ್ ಅನ್ಬಾರ್ದು ಅದು ಅದ್ರ ಉಸಿರಾಟಕ್ಕೆ ತೊಂದರೆ ಆಗ್ಬಾರ್ದು ಇಲ್ಲ ಮಾತಾದ ನೀ ಏನು ಬೇಕಾದ್ರೆ ಪನಿಷ್ಮೆಂಟ್ ಕೊಡ್ಬೋದು ನಾನು ಭಾಳ ಸಿಂಪಲ್ ಈಸಿ ಬೆಕ್ಕ 2 ನಿಮಿಷ ಟೈಮಿಂಗ್ ಹಚ್ಚಿನಿ 2 ನಿಮಿಷ ತನಕ ಮ್ಯಾವ್ ಅನ್ಬಾರ್ದು ಅದು ಹೌದಾ ಅದು ಅನ್ನಾರ್ದಾಗ ನೀನು ನೋಡ್ಕೋಬೇಕು ಇದ ನಿನಗೆ ಪನಿಷ್ಮೆಂಟ್ ಇದನ್ನ ಅನ್ಕೊಂಡಿನಿ ಮೊನ್ನೆ ಎಲ್ಲಿ ಇದು ಊಟ ಹೆಣ್ಮಕ್ಳಿಗೆ ನಾವು ಪಾಪ ಒಬ್ಬಕ್ಕೆ ಹೇಳ್ತಾಳ ಭಾಳ ಚಂದ ನೋಡ್ಕೊಂಡಿನಿ ಸುಮ್ಮನೆ ಎಲ್ಲಾರ್ದ ಪನಿಷ್ಮೆಂಟ್ ಕೊಟ್ಟು ಅದಕ್ಕೆ ಇದು ಮಾಡೋದು ಅದಕ್ಕೆ ಇಂಥ ಸ್ಮೂತಾಗಿ ಪನಿಷ್ಮೆಂಟ್ ಕೊಡೋನು ಇಲ್ಲೈತಿ ಉಡಾಳ್ಬೇಕ 100-200% ಮ್ಯಾವ್ ಅಂದೈತಿ ಒಂದೇ ಚಾನ್ಸ ಒಳ್ಳೆ ಚಾನ್ಸ್ ಇಲ್ಲ ಹೌದಾ ನಿನಗೆ ಟೈಮಿಂಗ್ ಹಚ್ತೀನಿ ನಿನ್ನಿಲ್ಲ ನಿನಗೆ ಟೈಮ್ ಸ್ಟಾರ್ಟ್ ಮಾಡ್ತೀನಿ ನಿಮಗೂ ಟೈಮ್ ತೋರಿಸ್ತೀನಿ ರೀ ಇಲ್ಲಿ ಸ್ಟಾಪ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈಗ ಸ್ಟಾರ್ಟ್ ಮಾಡಿ ಇಲ್ಲೋಡಿ ಸ್ಟಾರ್ಟ್ ಮಾಡ್ತೀನಿ ನಾನು ಸ್ಟಾರ್ಟ್ ನೋಡುತ್ತಾನಂತ ಅಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ ಅನ್ಬೇಡಮ್ಮ ನೀನು ನಂಗೆ ತಾಳೆ ಮಚ್ಚ ನಾ ಸೋಲ್ಬಾರ್ದಂತ ಮೋಸ ಮಾಡಿ ಸೋತಿದ್ದ ನೋಡುತ್ತಾನಂತ ಅಂಗತ್ತ ಬಿದ್ದೋದೆ ನೋಡೆ ಚಿನ್ನಮ್ಮ ಕುತ್ಕಿತ್ ಹಿಡಿದು ಏನು ಹಿಡಿದ್ರಲ್ಲ ಅಮ್ಮ ಮನ್ಕೋತೇನು ಏ ಅಮ್ಮ ಏನ ನಾನು ಸೋಲ್ ಅಮ್ಮ ನಿನ್ ಮೇಲೆ ಭರೋಸೆ ಹಾಕಿ ಕೊಟ್ಟಿನ ಅಮ್ಮ ಅನ್ನೋದಿಲ್ಲ ಶನ ಬಂಗಾರಿಲ್ಲ ನೀನು ರಾತ್ರಿ ನಾನು ಹಾಲಾಗ್ತೀನಿ ಅನ್ಬೇಡ ನೋಡ್ರಿ
ಟೈಮ್ 52 ಸೆಕೆಂಡ್ ಆಗೈತೆ, ಇನ್ನೂ 1 ನಿಮಿಷ ಕಂಪ್ಲೀಟ್ ಆಗಿಲ್ಲ. ಜಗ್ 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 ಅದ ಅಂದ್ರೆ ಕೇಳಿ. ಹೌದಾ? ಒಳಗ್ ಬಾ ನೀ, ಒಳಗ್ ಬಾ ಮರ, ಡಿನ್ ಝ ಡಿನ್ ಒಳಗ್ ಬಾ ಡಿನ್ ಛಕ್ ಡಿನ್ ಛಕ್ ಒಳಗ್ ಬಾ. ಹಾ ಏ ಅಮ್ಮು, ಬರೇ ಹಂಗ ಹಿಡಿದ್ರೆ ಏನಾಗ್ತದ ಮನುಷ್ಯ ಅಲ್ಲ. ಬಾಂಬೋ 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 ಸಡ್ಲ್ ಕೊಡೋ ಸ್ವಲ್ಪ ಪಾಪ ಮಾತಾಡಕ್ಕೆ ಅಂದ್ರೆ ಕೇಳಬಾರ್ದು ನೋಡ್ರಿ. ಟೈಮ್ ನೋಡ್ರಿ 1 ನಿಮಿಷ 22 ಸೆಕೆಂಡ್ ಆಗೈತಿ, 23 ಸೆಕೆಂಡ್. ಹೊಡಿಬೇಡ ನೀನು, ಹೊಡಿತ್ಯಾಕ? ಏ ಪಾಪಿಗೆ ಟೈಮ್ ತೋರಿಸ್ ನೀನಂಗ ಟೈಮ್ ತೋರ್ಸು. ಇನ್ನ ಟೈಮ್ ಆಗಿಲ್ಲ. ಒಳ್ಳೇದು ಯಾವತ್ತು ಒಳ್ಳೇದಾಗುತ್ತೆ. ಏ ಪಾಪಿಗೇಡಿ, ನೀನು ತಂದವ ನಾ ಬೆಕ್ಕಿ ಬುಕ್ಕಿ ಹಾಕೋದಿಲ್ಲ. ನಾವನ್ನ ಯಪ್ಪೋ ಸೋಲಿಸ್ತಪ್ಪ. ನಾವನ್ನ ಹೊಲ ಇನ್ನು ಟೈಮ್ ಐತಿ. ಅನ್ಬೇಡ ಬಂಗಾರಿ, ನೀ ಒಟ್ಟ ನೋಡ, ಒಟ್ಟ ಅನ್ಬೇಡ. ಅನ್ಲಿ ನೋಡ್ರಿ ಇದು ಬಂಗಾರಿ ಬಂಗಾರಿ ಬಂಗಾರಿ. ಏನು ಬಾದ ಐತೋ ನೀನು ಬೇಕು. ನಾವ್ ಅನ್ಲಿಲ್ಲ ಲೋನ್ ಏನಿದೆ ಈಗ ಹಾ? ಏಯ್ ಅಲ್ಲ ಏನೇನು ಇದ್ರಾಗೂ ನನವಿನ್ನದೆ ತಿಳ್ಕೊ. ಆಗಳೇ ಮೋಸ ನೋಡ್ರಿ ಗೆದ್ದಕ್ಕಿನೇ ಹೌದಾ? ಗೆದ್ಲಿಕ್ಕೆ ನಾನು ಅನ್ಕೊಂಡಿದ್ದೆ ಬೇಕು 100% ಮ್ಯಾವ್ ಅಂತದ ಅಂತೇಳಿ. ಇದು ನಾನು ನನ್ನ ಜೋಡಿ ಮ್ಯಾವ್ ಅಂತೇನಿ ನೀನು ಅನ್ನೋದಿಲ್ಲ, ನಿನಗೂ ಅನ್ನೋದಿಲ್ಲ. ಅದ್ ಮ್ಯಾಗ ಹಿಡ್ಕೊಂಡಿತ್ರ ಅನ್ನೋದಿಲ್ಲ ಅಂತ ನನಗೆ ಗೊತ್ತ. ಅಲ್ಲ ನೀನು ನನ್ನ ಭರೋಸೆನ ಸುಳ್ಳು ಮಾಡಿಬಿಟ್ಟಲ್ಲೋ ನೀನು. ಬೆಕ್ಕಿ ಕೊಕ್ಕಿ ಬೆಕ್ಕಿ ಕೊಕ್ಕಿ ಹೇ ಕೊಕ್ಕಿ. ನೋಡ್ರಿ ಸಾಹೇಬ್ರು ಭಾಳ ನಾ ಏನಾರ ಹೆವಿ ಪನಿಷ್ಮೆಂಟ್ ಕೊಡ್ತಾರ ಏನೋ ಅನ್ಕೊಂಡಿದ್ನಿ. ನಂಗೆ ಅಲ್ಲಿ ಏನು ಕೆಲಸ ಹಚ್ತಾರೋ ಏನಿಲ್ಲ, ನಂಗೆ ಅದೊಂದು ಟೆನ್ಷನ್, ಏನು ಕೆಲಸ ಹಚ್ತಾರೋ ಏನಿಲ್ಲ ಅಂತೇಳಿ. ಪಾಪ ನಮ್ಮ ಯಜಮಾನ್ರು ಭಾಳ ಏನು ಕೆಲಸನೂ ಹಚ್ಚಲಿಲ್ಲ, ಏನು ಹಚ್ಚಲಿಲ್ಲ. ಅವರು ಒಂದು ಭಾಳ ಹೆವಿ ಅತಿಯಾದ ನಂಬಿಕೆ ಬೆಕ್ಕಿನ ಮ್ಯಾಗಿತ್ತು. ಬೆಕ್ಕು ಭಾಳ ಅದು ಬಳತ್ತಾಗಿತ್ತದು. ಬೆಕ್ಕು ಮುಕ್ಕೊಂಡಿತ್ತದ. ಈಗ ಒದ್ರಕೊಂತ ಅಡ್ಡಾಡಕತ್ತಿತ್ತದು. ಇವ್ರೇನು ಅನ್ಕೊಂಡ್ರು ಅದೊಂದು ಪಕ್ಕ 2 ನಿಮಿಷನೇ ಮೇವು ಅನ್ನತ್ತ ಅಂತೇಳಿ. ನನಗೆ ಅದೇನು ದೊಡ್ಡ ಅಷ್ಟು ಏನು ಟಾಸ್ಕ್ ಅನ್ನಿಸ್ಲೇ ಇಲ್ಲ, ಪನಿಷ್ಮೆಂಟು ಅನ್ನಿಸ್ಲಿಲ್ಲ. ಆರಾಮಾಗಿ ಹಾಲು ಕೊಡ್ಬೋದಾಗಿತ್ತು ರೀ. ಇಷ್ಟೆಲ್ಲ ಚಂದ ರೆಡಿ ಆಗಲ್ಲ ಪಾಪ. ನಾನು ಏನು ಹಾಕಿ ಮತ್ತೆ ಪನಿಷ್ಮೆಂಟ್ ಕೊಟ್ಟಿನಂದ್ರೆ ಪನಿಷ್ಮೆಂಟ್ ಕೊಟ್ಟಿನಂದ್ರೆ ಮತ್ತು ಅದ್ರಾಗ ಹುಚ್ಚಾಡಿರ್ಲೆ ಕಾಣಕತ್ತಿ ಬಿಡ್ತಾಳೆ. ಕೆಲಸ ಮಾಡಿದಾಗ ಗಡ್ಬಡೆ ಬಿದ್ದು ಬಿಡ್ತಾಳೆ. ಅದಕ್ಕೆ ಬ್ಯಾಡ ಅಂತೇಳಿ ಸಿಂಪಲ್ಲಾಗಿ ಅಷ್ಟೇ ಮುಗಿಸ್ಬಿಟ್ಟಿವಿ ರೀ. ಬಾಕಿ ನಿಂಗಪ್ಪಣ್ಣ ನೀವು ಹೇಳ್ದಂಗೆ ನೀವು ಕಾಮೆಂಟ್ ಹಾಕಿದ್ರಿ, ಅದ್ರ ತಕ್ಕ ವಿಡಿಯೋ ಮಾಡಿವಿ. ವಿಡಿಯೋ ಒಳಗೆ ಎಷ್ಟು ನಿಮ್ಗೆ ಕಾಮಿಡಿ ಅನ್ಸೈತಿ, ಹ್ಯಾಂಗೆ ಅನ್ಸೈತಿ ಅಂತೇಳಿ ಕಾಮೆಂಟ್ ಮಾಡಿರಿ. ನಮಗಂತೂ ನಾವಂತೂ ಜಗ್ಗಿನಕ್ಕೇವಿ. ಯಾಕಂದ್ರೆ ಇವ್ರು ಕೇಳು ಕ್ವಶನ್ ಹುಡ್ಲಿಲ್ಲ ಬಾನಿ ನಮ್ಮ ಮುದ್ದಾಮ್ ನಾನು ನಿಮ್ಮ ಊರು ಯಾವುದು, ನಿಮ್ಮ ಸ್ಟೇಟ್ ಯಾವುದು, ಇಂಥವು ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಕೇಳ್ಬೇಕು, ನಿನ್ನ ಹೆಸರು ಏನು, ಮುದ್ದಾಮ್ ಹಂಗೆ ಕೇಳ್ಬೇಕು. ನನ್ನ ಹೆಸರು ಹಿಂಗೆ ಭಾಳ ಫಾಸ್ಟಾಗಿ ಕೇಳ್ಬೇಕು. ಫಾಸ್ಟಾಗಿ ಕೇಳುವಾಗ ಕರೆಕ್ಟ್ ಆನ್ಸರ್ ಕೊಡ್ತಾರಂತ ನಾನು ಹಿಂಗೆ ಅನ್ಕೊಂಡಿದ್ದೆ. ತಪ್ಪಿ ಇವರು ಉಲ್ಟಾ ಹೊಡೆದ್ರು, ನನಗೆ ಕೇಳಿದ್ರು. ಕ್ವಶನ್ ಕೇಳಕ್ಕೂ ವಿಚಾರ ಮಾಡಿ ಅಂದೆ. ಕಡೆಗೂ ಸೋತೆ. ಆದ್ರೆ ಒಪ್ಪಿಕೊಂಡ ಧೀರ ದಿಟ್ಟ ಮಹಿಳೆ, ಧೀರದಿಟ್ಟ ಮಹಿಳೆ ಮತ್ತೆ ಧೀರದಿಟ್ಟ ಮಹಿಳೆ, ಧೀರದಿಟ್ಟ ಏನ್ರ ಒಂದು ಧೀರದಿಟ್ಟ ಮಹಿಳೆ, ಹಿಟ್ಟು ಕೆಲಸ ಮಹಿಳೆ ಆಕಿ. ಒಳ್ಳೇದಲ್ಲಿದು ಇರ್ಲಿಲ್ಲ ಒಳ್ಳೇದಕ್ಕ ದೇವ್ರ ನಮ್ ಜೋಡಿ ಅದಾನು. ಓಕೆ, ಬಾಕಿ ಬ್ರದರ್ ನೀವು ಹೇಳ್ತಕ್ಕ ವಿಡಿಯೋ ಮಾಡಿವಿ. ನಿಮ್ಗೆ ಎಲ್ಲರಿಗೆ ಖುಷಿ ಆಯ್ತು ಅನ್ಕೊಂತೀವಿ. ಇದೇ ರೀತಿ ಮುಂದೆ ವಿಡಿಯೋ ಮಾಡಿ ಹಾಕ್ತಿರ್ತೀವಿ. ಹೌದಾ? ಫೋನ್ ಮನ್ಯಾಗ ಬಿಟ್ಟು ಇದನ್ನೇ ಬರೋದ್ರಾಗ ಹರಸಾಗಿಟ್ಟೆಲ್ಲ ಕಥನಾಗ ರೆಡಿ ಆಗಿಬಿಟ್ಟಾಳು. ಇದೇನಪ್ಪ ದಳಗಿನ ಒಮ್ಮೆ ಬರಾತೀವಿ ನೋಡು ರೀಲ್ಸಿಗೆ ರೆಡಿ ಮಾಡತ್ತೆ ಬರತ್ ಬಾ ರೀಲ್ಸಿಗೆ ರೆಡಿ ಆಗತ್ತೆ ಅನ್ನತಿದ್ನಿ. ಈ ಪತಿ ರೆಡಿ ಆಗತ್ತೆ ಅನ್ಕೊಂಡಿರ್ಲಿಲ್ಲ. ಬಟ್ ವಿಡಿಯೋ ಬರೋದ್ರಾಗ ಮಾಡಿ ಮುಗಿಸಲ್ಲ. ಇದನ್ನು ಅಪ್ಲೋಡ್ ಮಾಡ್ತೀವಿ. ನೋಡ್ರಿ ಹೆಂಗಾಗೈತೆ ಅಂತ ಹೇಳ್ರಿ. ಇನ್ನೂ ಯಾವ ಹೊಸ ಟಿಪ್ಸ್ ಇದ್ರು ಹೇಳ್ರಿ. ನೀವು ಹೇಳಿದ್ದು ನನ್ನ ಮೇಲೆ ಪ್ರಯೋಗ ಆಗುವಂತ ಹೇಳಕ್ ಹೋಗ್ಬೇಡ್ರಿ. ಹೇಳ್ರಿ ಇವ್ರ ಮ್ಯಾಗರ ಅಲ್ರಿ, ನನ್ನ ಮ್ಯಾಗರ ಅಲ್ರಿ, ನಡಿತೈತಿ, ಮಾಡ್ತೀವಿ. ಹಿಂಗೆ ಕಾಮಿಡಿ ಆಗಿರ್ಬೇಕು, ಫನ್ನಿಯಾಗಿ ಚಂದ ಮಾಡಕ್ ಚಲೋ ಅನಿಸ್ಬೇಕು. ಹಂಗಿದ್ರ ಮಾಡ್ತೀವಿ. ಇನ್ನೊಬ್ರು ಅಕ್ಕ ಮೆಸೇಜ್ ಹಾಕಿದ್ರಿ ಕಮೆಂಟ್, ನಿಮ್ದು ಎಲ್ಲ ಚಲೋ. ಸಿಸ್ಟರ್ ಸರ್ ನೆನಪಿಲ್ರಿ, ಬಟ್ ಸಿಸ್ಟರ್ ಹೇಳಿದ್ರಿ ನಮ್ಮ ಮಗ 2-3 ಹಿಂದಿನ ವಿಡಿಯೋ, ಈಗ 1-4 ವಿಡಿಯೋನ ಆಗಿರ್ಬೇಕು. ಸಿಸ್ಟರ್ ಸಾರಿ ರೀ, ನಿಮ್ಮ ಹೆಸರು ನೆನಪಿಲ್ಲ ಅಂತ ದಯವಿಟ್ಟು ಫೀಲ್ ಆಗಿ ಹೋಗ್ಬೇಡ್ರಿ. ನೀವು ಹೇಳಿದ್ರಿ ನಮ್ಮ ಮಗ 10th ಹೊಂಟಾನ, ಅವ್ರಿಗೆ ನಿಮ್ಮ ಕಡೆಯಿಂದ ವಿಷಯ ತಿಳಿಸ್ರಿ ಅಂತ ಹೇಳಿ ಹೇಳ್ರಿ ಮೇಡಮ್. ಅವನ ಹೆಸರು ಏನೋ ವಿಕಾಸ್ ಏನೋ, ಬಟ್ ಸಾರಿ ರೀ ಹೆಸರು ನೆನಪಿಲ್ಲ. ಅದು ಕಮೆಂಟ್ ಒಳಗೆ ಸಿಗ್ಲಿಲ್ಲ, ಜಲ್ದಿ ಹುಡುಕಾಡಿ. 10th ಎಕ್ಸಾಮ್ ಬರೆಯಕ್ಕೆ ಹೊಂಟಿರೋಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಹೌದಾ ನಮ್ಮ ಕಡೆಯಿಂದ ಬೆಸ್ಟ್ ಆಫ್ ಲಕ್, ಅಡ್ವಾನ್ಸ್ ಆಲ್ ದಿ ಬೆಸ್ಟ್. ಎಲ್ಲರೂ ಚಂದಾಗ ಬರೀರಿ. ಈ ಒಂದು ರಿಸಲ್ಟ್ ಮ್ಯಾಗ ನಿಮ್ಮ ಮುಂದಿನ ಇಡೀ ಜೀವನ ನಿಂತಿರ್ತೈತಿ. ಇದು ರಿಸಲ್ಟ್ ಚಲೋ ಮಾಡಿದ್ರಿ ಅಂದ್ರೆ
ಮುಂದೆ ನಿಮಗೆ ನೀವು ಅನ್ಕೊಂಡಂಗ ಯಾವ PUC ಯಾವ ಹಚ್ಬೇಕು ಅನ್ಕೊಂಡಿರ್ತೀರಿ ಸೀಟ್ ಸಿಗ್ತಾವು. ಅದ್ರ ಜೊತೆಗೆ ಮುಂದೆ ಹಂಗ ಬೆಳ್ಕೊಂತ ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂತೀರಿ, ಇದು ಮೇನ್. ಇದ್ರದ ಒಳಗೆ ಚಲೋತ್ನಂಗ ರಿಸಲ್ಟ್ ತೆಗೀರಿ. ಬಾಕಿ ಏನಿಲ್ಲ, ಚಂದ ಸ್ಟಡಿ ಮಾಡ್ರಿ, ಚಂದ್ರವಾಗಿ ಎಕ್ಸಾಮ್ ಬರೀರಿ. ಮುಂದೆ ನಿಮ್ಮ ಫ್ಯೂಚರ್ ಏನಂತ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಬಂದ ಮೇಲೆ. ಎಲ್ಲರಿಗೂ ಒಳ್ಳೇದಾಗಲಿ. ಇದೇ ರೀತಿ ವಿಡಿಯೋ ಮಾಡ್ಕೊಂತಿರ್ತೀವಿ, ನಿಮ್ಗೆ ಖುಷಿ ಪಡ್ತೀವಿ ಅಂತ ಹೇಳ್ಕೊಂತ ಇಲ್ಲಿ ವಿಡಿಯೋನ ಮುಗಿಸಾಕತ್ತೀವ್ರಿ. ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ. ನಮಸ್ಕಾರ. ಮತ್ತು ಇನ್ನೊಂದು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಚಂದ ಸಪೋರ್ಟ್ ಮಾಡ್ತೀರಿ. ಈ ಸಪೋರ್ಟ್ ಅಂದ್ರೆ ನನ್ನ ಮೇಲೆ ಹಿಂಗೆ ಇರ್ರಿ. ಮಾತು ಸಿಗೋಣ್ರಿ ಮುಂದಿನ ವಿಡಿಯೋದಾಗ.